ತನ್ನೆ ಒಂದ್ಬೇಕು. ಸ್ನಾನ ಮಾಡುತ್ತಿದ್ದೆ ಪ್ರೋಗ್ರೆಸ್. ಸ್ವಾಮೀಜಿ ಒಂದ್ 2 ನಿಮಿಷ ವೇಟ್ ಮಾಡೋಣ, ಆಮೇಲೆ ಶುರು ಮಾಡೋಣ. ಅಷ್ಟರಲ್ಲಿ ಮಕ್ಕಳಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಹೇಗ್ ಬಿಡೋದು ಗುರುಗಳೇ? ಇಲ್ಲ ಹೋಗ್ತೇನೆ ದೋಸೆ ಮಾಡ್ಕೊಂಡು ಹೋಗೋಣ ಬಾ. ಓಕೆ, ಹಾ ಸ್ವಾಮೀಜಿ ಶುರು ಮಾಡ್ಬೋದು. ಓಕೆ ಮಕ್ಕಳೇ, ಜಪ ಅಂದ್ರೆ ಏನು? ಅಗ್ನಿಪುರಾಣದಲ್ಲಿ ಜಪ ಶಬ್ದ ಇದೆಯಲ್ಲ, ಜಪ, ಅದಕ್ಕೆ ವರ್ಣನೆ ಕೊಟ್ಟಿದ್ದಾರೆ ಅಗ್ನಿಪುರಾಣದಲ್ಲಿ. ಏನು? ಜಕಾರೋ ಜನ್ಮ ವಿಚ್ಛೇದ ಪಕಾರೋ ಪಾಪನಾಶನಃ ತಸ್ಮಾತ್ ಜಪೇತಿ ಪ್ರೋಕ್ತೋ ಜನ್ಮ ಪಾಪ ವಿನಾಶಕಂ ಜನ್ಮ ಕರ್ಮ ಹರೋ ಯಸ್ಮಾತ್ ತಸ್ಮಾತ್ ಜಪೇತಿ ವೇದಿತಃ. ಅಂದ್ರೇನು? ಜಕಾರ ಬಂದು ಜನನ ಮರಣ ಚಕ್ರವನ್ನ ಭೇದಿಸುವಂತಹ ಸೂಚಕವಾಗಿದೆ. ಪಕಾರ ಬಂದು ಜನನಕ್ಕೆ ಮರಣಕ್ಕೆ ಕಾರಣ ಏನು? ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅಂದ್ರೆ ಮತ್ತೆ ಮತ್ತೆ ಹುಟ್ಟು ಸಾವು ಆಗ್ತಾ ಇರುತ್ತೆ ಮನುಷ್ಯನಿಗೆ. ಅದಕ್ಕೆ ಕಾರಣ ಏನು ಅಂದ್ರೆ ಅವನ ಕರ್ಮದಿಂದ ಏನಾಗತ್ತೆ? ಪಾಪ ಪುಣ್ಯ ಆಗತ್ತೆ. ಪಾಪ ಪುಣ್ಯ ಅನುಭವಿಸೋದಕ್ಕೆ ಅವನು ಮತ್ತೆ ಜನ್ಮವನ್ನ ತಾಳ್ತಾನೆ, ಮರಣವನ್ನು ಹೊಂದುತ್ತಾನೆ, ಮತ್ತೆ ಜನ್ಮವನ್ನು ತಾಳ್ತಾನೆ. ಸೊ ಜನ್ಮ ಕರ್ಮಕ್ಕೆ ಕಾರಣೀಭೂತವಾದ ಪಾಪ ಪುಣ್ಯವನ್ನು ಕೂಡ ನಾಶ ಮಾಡುತ್ತೆ. ಅದು ಪಕಾರದ ಸಂಕೇತ. ಹಾಗಾಗಿ ಇದು ದೊಡ್ಡವ್ರಿಗೆ ಅರ್ಥವಾಗತ್ತೆ, ಚಿಕ್ಕ ಮಕ್ಕಳಿಗೆ ಇನ್ ಸ್ವಲ್ಪ ದೊಡ್ಡವ್ರು ಆಗ್ಬೇಕು. ಜಪ ಶಬ್ದದ ಅರ್ಥ ಏನು ಅಂದ್ರೆ, ಯಾವುದು ಜನ್ಮ ಮರಣದ ಆಚೆಗೆ ತೆಗೆದುಕೊಂಡು ಹೋಗುತ್ತೆ, ಮೋಕ್ಷವನ್ನ ಕೊಡುತ್ತೆ, ಅಥವಾ ನಿಜವಾದ ಆನಂದವನ್ನ ಕೊಡುತ್ತೆ, ಅದು ಜಪ. ಜಪ ಅಂದ್ರೆ ಏನು ಅಂದ್ರೆ ಕಾನ್ಸ್ಟೆಂಟ್ ರಿಪಿಟೇಷನ್ ಆಫ್ ಡಿವೈನ್ ನೇಮ್. ನಿರಂತರ ಸತತ ಭಗವನ್ ನಾಮದ ಉಚ್ಚಾರಣೆಯೇ ಜಪ ಅಂತ ಹೇಳೋದು. ಒಂದೇ ಒಂದು ಕತೆ ಹೇಳಿ ನಿಮ್ಮ ಮಟ್ಟಕ್ಕೆ ಇಷ್ಟು ಸಾಕು ಮಕ್ಕಳೇ. ಇದಾದ್ಮೇಲೆ, ಈ ಕಥೆ ಆದ್ಮೇಲೆ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಿಟ್ಕೊಡ್ತಾನೆ. ಜಪ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ವೀಕ್ನೆಸಸ್ ಇರುತ್ತೆ, ಮೆಂಟಲ್ ವೀಕ್ನೆಸ್ ಇರಬಹುದು, ಮೈಂಡ್ ಬ್ಲಾಕ್ ಇರಬಹುದು, ನಮ್ಮ ಪರ್ಸನಾಲಿಟಿನಲ್ಲಿ ಡಿಫೆಕ್ಟ್ಸ್ ಇರಬಹುದು, ಅದೆಲ್ಲ ಮಾಯ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ಯದ್ಭಾವಂ ತದ್ಭವತಿ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನು ಯದ್ಭಾವಂ ತದ್ಭವತಿ ಅರ್ಥ ಸಂಸ್ಕೃತದಲ್ಲಿ ಹೇಳಿದ್ರೆ? ಯದ್ ಭಾವಂ, ಯಾವುದನ್ನ ನೀನು ಭಾವಿಸ್ತೀಯ ನಿರಂತರವಾಗಿ, ತದ್ಭವತಿ, ಅದೇ ನೀನ್ ಆಗ್ಬಿಡ್ತೀಯ. ನಾನು ಯಾವಾಗ್ಲೂ ವೀಕ್ ಇದೀನಪ್ಪ, ನನಗೆ ಮ್ಯಾಥಮೆಟಿಕ್ಸ್ ಕಷ್ಟ, ನನಗೆ ಸೈನ್ಸ್ ಕಷ್ಟ, ನನಗೆ ಸಾಂಸ್ಕ್ರಿಟ್ ಕಷ್ಟ, ನನಗೆ ಇಂಗ್ಲಿಷ್ ಕಷ್ಟ, ನನಗೆ ಅದು ಓದಕ್ಕಾಗಲ್ಲ, ನನಗೆ ಇದು ಓದಕ್ಕಾಗಲ್ಲ, ಅಯ್ಯೋ ಅಯ್ಯೋ ಅಂತ ಹೇಳ್ತಾ ಇರ್ತೀವಿ. ನಮ್ಗೆ ಟೆನ್ಷನ್, ನಮ್ಗೆ ಎಲ್ರಿಗೂ ಎಕ್ಸಾಮ್, ಆತರ ಇರ್ತೀವಲ್ವಾ? ಅದಕ್ಕೆ ಬದಲಿಗೆ ಸಾಧ್ಯ, ಇಟ್ ವಿಲ್ ಹ್ಯಾಪನ್, ಪಾಸಿಟಿವ್ ಥಾಟ್ಸ್. ಯಾಕೆ? ಯದ್ ಭಾವಂ ತದ್ಭವತಿ. ಬಟರ್ಫ್ಲೈ ಹೇಗಾಗತ್ತೆ ಗೊತ್ತಲ್ವಾಪ? ಆ ಪ್ಯೂಪಾ ಗೊತ್ತಲ್ವಾ? ಸ್ಟೋರಿ ನಿಮ್ಮೆಲ್ಲರಿಗೆ ಗೊತ್ತಿದೆ. ಅದು ಕುಕ್ಕೂನ್ ನಲ್ಲಿ ಇರತ್ತೆ. ಆ ಕುಕ್ಕೂನ್ ನಲ್ಲಿ ಸುತ್ಕೊಂಡು ಗಟ್ಟಿಯಾಗಿ ಹೀಗಿರತ್ತೆ, ಹಾರ್ಬೇಕು 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 ಅಂತ ಆಸೆ ಪಡ್ತಾ ಇರತ್ತೆ. ಜೊತೆಗೆ ಬೇರೆ ಒಂದು ಹುಳ ಬಂದಿದ್ದನ್ನ, ಕೀಟ ಬಂದಿದ್ದನ್ನ ತಿನ್ಬಿಡತ್ತೆ ಅಂತ ಅದಕ್ಕೆ ಭಯ ಇರುತ್ತೆ. ಪ್ರಾಣ ಭಯಕ್ಕೆ ಏನಾಗತ್ತೆ? ಭ್ರಮರ ಕೀಟ ನ್ಯಾಯ ಅಂತ ಹೇಳ್ತೀವಿ. ಭ್ರಮರ ಕೀಟ ನ್ಯಾಯ ಅಂತ.
ಅದಕ್ಕೆ ಹೇಳೋ ತರ್ಕದಲ್ಲಿ ಆ ಭ್ರಮರ ಪುಟಾಣಿ ಕುಕುನಲ್ಲಿದ್ದಾಗ ದುಂಬಿ ಭ್ರಮರ ಅನ್ಕೊಳತ್ತ, ಅಯ್ಯೋ ಅದು ಬಂದು ನಾನು ತಿಂದು ಬಿಡತ್ತಲ್ಲ, ನಾನು ತಪ್ಪಿಸ್ಕೋಬೇಕಲ್ಲ, ಹಾರ್ಬೇಕಲ್ಲ ಅಂತ ಅನ್ಕೊಂಡು ಅದಕ್ಕೆ ರೆಕ್ಕೆ ಬೆಳೆಯುತ್ತೆ, ಅದು ಹಾರಿ ಹೋಗುತ್ತೆ. ಭ್ರಮರ ಕೀಟ ನ್ಯಾಯ ಯದ್ ಭಾವಂ ತದ್ಭವತಿ. ನೀವು ಏನನ್ನ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತೀರಾ ಅದೇ ನೀವು ಆಗ್ತೀರಾ. ಭಗವಂತ ನಾಮ ಏನಾಗುತ್ತೆ, ಭಗವಂತನ ಎಲ್ಲ ಪಾಸಿಟಿವ್ ಎನರ್ಜಿ, ಆ ಪಾಸಿಟಿವ್ ಕ್ವಾಲಿಟೀಸ್, ಆ ಡಿವೈನ್ ಪವರ್ ಭಗವಂತನೇ ನಮ್ಮಲ್ಲಿ ಆವಿರ್ಭವಿಸ್ತಾನೆ. ಅವನ ಪ್ರೊಟೆಕ್ಷನ್ ನಮ್ಮ ಸುತ್ತಲೂ ಇರುತ್ತೆ. ಹೇಗೆ? ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇತ್ತಂತೆ, ಬಹಳ ಹಳೇದಾಗ್ಬಿಟ್ಟಿತ್ತಂತೆ ಅಪಾರ್ಟ್ಮೆಂಟ್, 60-70 ವರ್ಷದ ಹಳೆ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ಮಾಲೀಕ ಅನ್ಕೊಂಡಂತೆ ಈ ಅಪಾರ್ಟ್ಮೆಂಟ್ ನ ಒಡೆದಾಕ್ಬಿಟ್ಟು ಇಲ್ಲೊಂದು ದೊಡ್ಡ ಶಾಪಿಂಗ್ ಮಾಲ್ ಕಟ್ಬಿಡೋಣ ಹೊಸದಾಗಿ ಅಂತ ಹೇಳಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲರನ್ನ ಖಾಲಿ ಮಾಡಿಸ್ತಾ ಹೋದಂತೆ. ಒಬ್ರೊಬ್ರಿಗೆ ನೋಟಿಸ್ ಕೊಟ್ಬಿಟ್ಟು ಖಾಲಿ ಮಾಡಿಸ್ತಾ ಬಂದ. ಆದ್ರೆ ಒಂದೇ ಒಂದು ಅಪಾರ್ಟ್ಮೆಂಟ್ ಮಾತ್ರ ಖಾಲಿನೇ ಮಾಡ್ಲಿಲ್ಲ. ಆ ಅಪಾರ್ಟ್ಮೆಂಟ್ ಅಲ್ಲಿ ಯಾರಪ್ಪ ಇದ್ರು ಅಂದ್ರೆ ಎಲ್ಲ ಗೂಂಡಾಗಳು, ಆ ಏರಿಯಾ ಗೂಂಡಾಗಳು, ದೊಡ್ಡ ಗೂಂಡಾಗಳು. 5-6 ಜನ ಸೇರ್ಕೊಂಡ್ಬಿಟ್ರು, 6 ಜನ ಸೇರ್ಕೊಂಡ್ಬಿಟ್ಟಿದ್ರು ಆ ಗೂಂಡಾಗಳು. ಅವರು ಹೇಳಿದ್ರಂತೆ, ನಾವು 60 ವರ್ಷದಿಂದ ಇಲ್ಲಿ ಇದೀವಿ, ನಮ್ಮ ಅಪ್ಪನು ಗೂಂಡ, ಅವ್ರುಗಳು ಇದ್ರು, ಅವ್ರ ಅಪ್ಪಂದ್ರು ಗೂಂಡಾಗಳು, ಅವರು ಇದ್ರು, ನಾವು ಗೂಂಡಾಗಳು, ನಾವು ಇದ್ದೀವಿ ಇಲ್ಲಿ, ನಾವು 60 ವರ್ಷದಿಂದ ನಾವು ಖಾಲಿ ಮಾಡಲ್ಲ ಈ ಮನೆ, ನೀವ್ ಏನಾದ್ರು ಮಾಡ್ಕೋ, ನಾವ್ ಇಲ್ಲೇ ಇರ್ತೀವಿ, ಬಾಡಿಗೆನೂ ಕೊಡಲ್ಲ ಅಂತ. ಅವಾಗ ಈ ಅಪಾರ್ಟ್ಮೆಂಟ್ ಓನರ್ಗೆ ಬಹಳ ಭಯ ಆಗೋಯ್ತು. ಯಾಕೆ? ಎದುರಾಕೊಳಕ್ಕಾಗಲ್ಲ, ಗೂಂಡಾಗಳು ಹೊಡೆದಾಕ್ಬಿಟ್ರೆ ಅದಕ್ಕೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಫ್ರೆಂಡ್ ಮನೆಗೆ ಹೋದ್ನಂತೆ. ಫ್ರೆಂಡ್ ಮನೆಗೆ ಹೋಗಿ, ನೋಡೋ ಈ ತರ ಆಗ್ಬಿಟ್ಟಿದೆ ಕಣೋ, ನಂದೊಂದು ಅಪಾರ್ಟ್ಮೆಂಟ್ ಇದೆ, ಎಲ್ಲ ಮನೆ ಖಾಲಿ ಆಯ್ತು, ಈ ಒಂದು ಮನೆ ಮಾತ್ರ ಖಾಲಿ ಆಗ್ತಿಲ್ಲ ಕಣೋ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ. ಆ ಫ್ರೆಂಡ್ ಒಂದು ಉಪಾಯ ಹೇಳ್ದ. ಇಷ್ಟೇ ತಾನೇ ಸಮಸ್ಯೆ, ನಾನೊಂದು ಉಪಾಯ ಹೇಳ್ಕೊಡ್ತೀನಿ ನೋಡು, ನೀನು ಇದನ್ನ ಮಾಡು, ಇಮಿಡಿಯೇಟ್ ವಿತಿನ್ ನೋ ಟೈಮ್ ಅವರೆಲ್ಲರೂ 6 ಜನ ಓಡೋಗ್ಬಿಡ್ತಾರೆ ಅಂತ. ಮಕ್ಕಳೇ, ನಿಮ್ಮಲ್ಲಿ ಪ್ರಶ್ನೆ, ಯಾರಾದ್ರೂ 3 ಜನ ಉತ್ತರ ಕೊಡ್ಬೋದು. ಅವ್ನ್ ಏನ್ ಉಪಾಯ ಹೇಳಿರ್ಬೋದು? ದೆವ್ವ ಬರುತ್ತೆ ಅಂತ ಹೇಳಿ. ಯಾರ ಹೇಳ್ಬೋದಾ? ದೆವ್ವ ಬರುತ್ತೆ ಅಂತ. ಏನು ಓದಿಲ್ಲ, ಅದು ರೌಡಿಗಳು ನೋಡಿನೇ ದೆವ್ವ ಓಡೋಗ್ಬಿಡುತ್ತೆ. ಅದಲ್ಲ ಉತ್ತರ. ಇನ್ನೇನಾದ್ರೂ ಉತ್ತರ ಇದೆಯಾ ಪಾಲ್ಗುಣಿ? ಸರ್, ಜಪ ಮಾಡು ಅಂತ ಹೇಳಿರ್ಬೋದು. ಜಪ ಮಾಡು ಅಂತ ಹೇಳಿರ್ಬೋದು, ಪರವಾಗಿಲ್ಲ, ಹತ್ರ ಇದ್ದಾನೆ ಉತ್ತರ. ಪಾಲ್ಗುಣಿ ಹೇಳ್ತೀಯಾ? ಇಲ್ಲ, ಗೊತ್ತಿಲ್ಲ. ಭರದ್ವಾಜ್? ಗೊತ್ತಿಲ್ಲ. ಸರ್, ಅವ್ರ ಮನೇನ ಖಾಲಿ ಮಾಡೋದ್ ಬೇಡ, ಅವ್ರ ಅಲ್ಲೇ ಇರ್ಲಿ ಅಂತ ಅನ್ಕೊಂತಾರೆ ಅವ್ರ ಗುಂಡಾಗಳು. ನಾವ್ ಇವ್ರನ್ನ ಬಿಡೋದ್ ಬೇಡ ಅಂತ. ಭರದ್ವಾಜ್ ಇಲ್ಲ, ಮನೆ ಖಾಲಿ ಮಾಡಿದ್ರೆ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕಾಗದು, ಬಿಲ್ಡಿಂಗ್ ಕಟ್ಲೇಬೇಕು ಅಂತಿದ್ದಾನೆ. ಲಾಸ್ಟ್ ಯಾರು? ವಲೀಶ್, ಉತ್ತರ ಕೊಡ್ತೀಯಾ? ದುಡ್ಡು ಕೊಡ್ಬೋದು ಅಂದ್ಬಿಟ್ಟು. ದುಡ್ಡು ಇವ್ರ ಹತ್ರನೇ ಇಲ್ಲಪ್ಪ. ನೀನ್ ಹೇಳಿದ್ ಕರೆಕ್ಟ್, ಎಷ್ಟೋ ಸರ್ತಿ ದುಡ್ಡು ಕೊಟ್ಟು ಮನೆ ಬಿಡಿಸ್ತಾರೆ, ನೀನ್ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ಯಾ. ಬಟ್ 6 ಜನ ಇದಾರೆ, ಎಷ್ಟು ಲಕ್ಷ ಕೊಡಕ್ಕಾಗತ್ತೆ? ಇವನ ಹತ್ರ ದುಡ್ಡಿಲ್ಲ. ಸರ್, ವೇದ ಅನ್ಕೊಂಡಿರ್ತಾರೆ. ವೇದ ಇಲ್ಲ, ಅದು ಆಗ್ಲಿಲ್ಲ. ನಾನೇ ಉತ್ತರ ಹೇಳ. ಟೆಕ್ನಿಕ್ ಮಾಡ್ದ, ಏನ್ ಗೊತ್ತಾ? ಸರ್ ಅವ್ರಿಗೆ ದಿನ ಬೆಳಗ್ಗೆ ಪೂಜಾ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಪೂಜಾ ಮಾಡಿ, ಜಪ ಮಾಡಿ. ಇಲ್ಲಪ್ಪ, ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಬಟ್ ಆತರ ಮಾಡ್ರೆ ಮನೆ ಖಾಲಿ ಆಗೋದಿಲ್ಲ. ವಿದ್ಯಾಶಂಕರ್ ಹೇಳ್ಬೋದಾ? ಲಾಸ್ಟ್ ಆನ್ಸರ್. ಏನ ಆನ್ಸರ್ ಇದೆಯಾ ವಿದ್ಯಾ? ಇಲ್ಲ ಸರ್, ಅಂದ್ರೆ ಅಕಸ್ಮಾತ್ ನಾವು ಮಾಲ್ ಸರ್, ಅವ್ರ ಮಾಲ್ ಕಟ್ಸಿದ್ರೆ ದಿನ ಅವರೇ ಎಲ್ಲಾ ಕೆಲ್ಸ ನೋಡ್ಕೋಬೇಕು, ಅವರೇ ಎಲ್ಲಾ ಜಪ ಮಾಡಿ ಪೂಜೆ ಮಾಡ್ಬೇಕು. ಇಲ್ಲ ಅಂದ್ರೆ ನೀವ್ ಬಿಟ್ಟೋಗ್ಬೋದು ಅಂತ ಹೇಳಿರ್ತಾರೆ. ಇಲ್ಲಪ್ಪ, ಅವ್ರು ಖಾಲಿ ಮಾಡ್ರೆ ತಾನೇ ಅಪಾರ್ಟ್ಮೆಂಟ್ ಕಟ್ಟಕ್ಕಾಗೋದು, ಮಾಲ್ ಕಟ್ಟಕ್ಕಾಗೋದು. ಖಾಲಿನೇ ಮಾಡ್ತಿಲ್ವಲ್ಲ. ನಾನೇ ಹೇಳ್ತೀನಿ ಮಕ್ಕಳೇ. ಆ ಫ್ರೆಂಡ್ ಹೇಳದಂತೆ, ಈ ರೌಡಿಗಳಿದ್ರಲ್ಲ ಅಪಾರ್ಟ್ಮೆಂಟ್, ಆಪೋಸಿಟ್ ಅಪಾರ್ಟ್ಮೆಂಟ್ ಖಾಲಿ ಇತ್ತು, ಇಡೀ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಖಾಲಿ ಮಾಡಿ ಇದೊಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರಲ್ಲ. ಅದಕ್ಕೆ ಆ ಫ್ರೆಂಡ್ ಹೇಳದಂತೆ, ಆಪೋಸಿಟ್ ಮನೆ ಪೊಲೀಸ್ ಕಮಿಷನರ್ಗೆ ಬಾಡಿಗೆ ಕೊಟ್ಬಿಡು, ಪೊಲೀಸ್ ಕಮಿಷನರ್ ಅಲ್ಲಿದ್ರೆ ಈ ರೌಡಿಗಳು ತಾವೇ ಹೆದರ್ಕೊಂಡು ಓಡೋಗ್ಬಿಡ್ತಾರೆ ಅಂತ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಪೊಲೀಸ್ ಕಮಿಷನರ್ಗೆ ಬಾಡಿಗೆ ಕೊಟ್ಬಿಟ್ನಂತೆ ಎದುರುಗಡೆ, ಫ್ರೀ ಆಗಿರಿ, ನೀವು ಬಾಡಿಗೆನೆ ಕೊಡ್ಬೇಡಿ, ಫ್ರೀ ಆಗಿರಿ ಅಂತ.
ಆದ್ರೆ 1 ತಿಂಗಳು ನೀವ್ ಇರ್ಬೋದು ಅಂತ. ಅವ್ನು 1 ತಿಂಗಳು ಆ ಪೊಲೀಸ್ ಕಮಿಷನರ್ ಅಲ್ಲಿ ಇದ್ದ. ಇವ್ರು 1 ವಾರದಲ್ಲಿ 6 ಜನ ಏನ್ ಮಾಡಿದ್ರು, ಒಬ್ರೊಬ್ರೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಇದು ಆನ್ಸರ್. ಹೌದಲ್ವಾ? ಪೊಲೀಸ್ ಕಮಿಷನರ್ ಇರೋ ಕಡೆ ರೌಡಿಗಳು ಇರ್ತಾರ? ಪೊಲೀಸ್ ಅಂತ ನೀನ್ ಹೇಳಿಲ್ಲ ವಲೀಶ, ಆದ್ರೆ ಇರ್ಲಿ, ಕರೆಕ್ಟ್ ಆನ್ಸರ್ ಅದು. ಅದೇ ರೀತಿ ನಮ್ಮ ವೀಕ್ನೆಸ್ ಇದೆ ಅಲ್ವಪ್ಪ, ನಮ್ಮ ಮನ್ಸಲ್ಲಿ ನಮ್ಮಲ್ಲಿ ಬಹಳಷ್ಟು ವೀಕ್ನೆಸ್ ಇದೆ. ಈ 6 ಜನ ರೌಡಿಗಳು ಯಾರಪ್ಪ ಅಂದ್ರೆ ದೊಡ್ಡವ್ರಿಗೆ ಅರ್ಥ ಆಗುತ್ತೆ, ಷಡ್ರಿಪು ಅಂತ ಕರಿತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದರಿಂದ ಏನಾಗುತ್ತೆ, ನಮ್ಗೆ ಸರಿಯಾಗಿ ಸ್ಥಿರತೆ ಇರೋದಿಲ್ಲ ಮನಸ್ಸು. ಹಾಗಾಗಿ ಏನ್ ಮಾಡ್ತೀವಿ, ಪೊಲೀಸ್ ಕಮಿಷನರ್ಗೆ ಫ್ರೀ ಆಗಿ ಇರೋ ಕೊಡ್ಬೇಕು. ಆ ಪೊಲೀಸ್ ಕಮಿಷನರ್ ಯಾರು ಗೊತ್ತಾ? ಭಗವಂತನ ನಾಮ. ನೀವು ಯಾವಾಗ ಜಪ ಮಾಡ್ತೀರಾ, ನಿಮ್ಮ ಹೃದಯದಲ್ಲಿ ಭಗವಂತ ಇರ್ತಾನೆ, ನಿಮ್ಮ ಮನಸ್ಸಲ್ಲಿ ಭಗವಂತ ಇರ್ತಾನೆ. ಯಾವಾಗ ಭಗವಂತ ಇದ್ದಾನೆ, ನಿಮ್ಮ ಎಲ್ಲ ವೀಕ್ನೆಸ್ ಒಂದೊಂದೇ ಖಾಲಿ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅಂಡ್ ಯು ಬಿಕಮ್ ಎ ವೆರಿ ಸ್ಟ್ರಾಂಗ್ ಪರ್ಸನ್, ಯು ಬಿಕಮ್ ಮೋಸ್ಟ್ ಸಕ್ಸಸ್ಫುಲ್. ಹಾಗಾಗಿ ನೀವೇನ್ ಮಾಡ್ತೀರಾ, ಕರಾಗ್ರೆ ವಸತೆ ಹೇಳ್ತೀರಾ, ಸಮುದ್ರ ವಸನೆ ದೇವಿ ಹೇಳ್ತೀರಾ. ಅದಾಗ್ತಿದಾಗೆ ಬೂಟಿಂಗ್ ಅಲ್ವಾ ನಿಮ್ದು. ಬೂಟಿಂಗ್ ಅಲ್ಲಿ ಏನ್ ಮಾಡ್ತೀರಾ, ಫಸ್ಟ್ 10 ಅಫರ್ಮೇಶನ್ಸ್ ಹೇಳ್ತೀರಾ. ಜೊತೆಗೆ ಸ್ನಾನ ಆದ್ಮೇಲಾದ್ರೂ ಸರಿ 5 ನಿಮಿಷ ಜಪ. ನಿಮ್ಗೆ ಯಾವ ದೇವ್ರ ಇಷ್ಟ, ನಿಮ್ಗೆ ಸದ್ಗುರುಗಳು ಸಿಗೋ ತನಕ, ಅವರಿಂದ ನಾಮ ದೀಕ್ಷೆ ತಗೊಳ್ಳೋ ತನಕ ಪರವಾಗಿಲ್ಲ. ನಿಮ್ಗೆ ಯಾವ ದೇವ್ರ ಇಷ್ಟ, ರಾಮನೋ, ಕೃಷ್ಣನೋ, ದೇವಿನೋ, ಯಾರೇ ಆಗಿರ್ಬೋದು, ಹನುಮಂತನೋ, ಯಾರೇ ಆಗಿರ್ಬೋದು, ಅವನದು ಹೆಸರೇ ಸಾಕು. ಒಂದ್ 5 ನಿಮಿಷ ಪ್ರತಿ ದಿವಸ ಹೇಳ್ಬೇಕು. ಆಮೇಲೆ ಕಂಪ್ಯೂಟರ್ ಶಟ್ ಡೌನ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ನಾವು ಶಟ್ ಡೌನ್ ಆಗ್ತೀವಿ ದಿನಾಗ್ಲು. ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ ಟಿವಿ ನೋಡಿ ಓದ್ಕೊಂಡು ಮಲಗ್ತೀವಿ. ಸೊ ಈ ಕಂಪ್ಯೂಟರ್ ಶಟ್ ಡೌನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಮತ್ತೆ ಪುನಃ ಕೂತ್ಕೊಂಡು ಇವತ್ತು ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಏನೇನ್ ಮಾಡಿದೆ ಒಂದ್ಸರ್ತಿ ಮೆಲುಕು ಹಾಕ್ಬೇಕು. ಯಾರನ್ನ ಬೈದೆ, ತಲೆ ಹರಟೆ ಮಾಡಿದೆ, ಯಾರಿಗ್ ಹೊಡೆದೆ, ಅದನ್ನು ಯೋಚನೆ ಮಾಡ್ಬೇಕು. ನಾನು ಅದ್ ಮಾಡೋದಿಲ್ಲ, ನಾಳೆ ದಿವಸ ಇನ್ನೂ ಚೆನ್ನಾಗಿರುತ್ತೆ. ಟುಡೇ ವಾಸ್ ಮೈ ಬೆಸ್ಟ್, ಟುಡೇ ವಾಸ್ ಬೆಟರ್, ಟುಮಾರೋ ವಿಲ್ ಬಿ ಮೈ ಬೆಸ್ಟ್. ನಾಳೆಯಿಂದ ನಾನು ಈ ತರದೆಲ್ಲ ಮಾಡೋದಿಲ್ಲ. ನಾನು ಇಷ್ಟು ಓದಕ್ಕಾಗ್ಲಿಲ್ಲ, ಇವತ್ತು ನಾನು ಓದ್ತೀನಿ. ನಾನು ಇವತ್ತು ಇಂತಿಂತ ಒಳ್ಳೆ ಕಾರ್ಯ ಮಾಡಿದೆ, ನಾಳೆ ಇನ್ನಷ್ಟು ಒಳ್ಳೆ ಕಾರ್ಯ ಮಾಡ್ತೇನೆ. ನಾನು ಇವತ್ತು ಅಪ್ಪ ಅಮ್ಮ ಗೌರವ ಕೊಡ್ಲಿಲ್ಲ, ಸ್ವಲ್ಪ ಜಗಳ ಆಡ್ಬಿಟ್ಟೆ, ಇಲ್ಲ ತಪ್ಪಾಯ್ತು, ನಾಳೆ ನಾನು ಹೀಗ್ ಮಾಡೋದಿಲ್ಲ. ಈ ತರ ಅವಲೋಕನ ಮಾಡೋದು. ದಿಸ್ ಇಸ್ ದ ಶಟ್ ಡೌನಿಂಗ್ ಪ್ರೋಸೆಸ್. ಮಾಡ್ಬಿಟ್ಟು ಮತ್ತೆ ಸ್ಟ್ರಾಂಗ್ ಆಗಿ tomorrow will be my best day. ನಾನು ಮತ್ತೆ I won't be repeating all these mistakes, and whatever positive things I have done today, I will be doing more number of positive things tomorrow ಅಂತ ಯೋಚನೆ ಮಾಡಿ ಮತ್ತೆ ಒಂದು 5 ನಿಮಿಷ ಭಗವಂತನ ನಾಮವನ್ನ ಹೇಳ್ತಾ ಅವನ ಮಡಿಲಲ್ಲಿ ತಲೆ ಇಟ್ಟು ಮಲಗೋ ತರ ಶಟ್ ಡೌನ್ ಆಗ್ತೀವಿ. Will you do? I will do, sir. Will you do? Yes, Yes. If anybody has any questions, you can ask me. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದಪ್ಪ ಒಬ್ರೊಬ್ರಾಗೆ. ಗುರುಜಿ. ವಲೀಶ್. ಗುರುಜಿ, ನೀವು ರಾಜನ್ ಬಗ್ಗೆ ಹೇಳಿದಾಗ ಅವರ ಟೀಚರು ಅಂದ್ರೆ ಗುರುಜಿ ಟೀಚರ್ ಇದ್ರಲ್ವಾ, ಅವ್ರಿಗೆ ಕೇಳಿಸಿಲ್ಲ ಪುಟ. ರೈತನ್ ಕತೆ ಅಲ್ವಾ, ರಾಜನ್ ಗುರುಗಳಲ್ವಾ, ಗುರುಗಳು. ಯಾಕೆ ಗೊತ್ತಾ, ರಾಜನಿಗೆ ಏನೇ ಆಗ್ಲಿ ಒಂದು ಅಹಂಕಾರ ಇರುತ್ತೆ. ನಾನು ರಾಜ, ನಾನು ಈ ದೇಶದ ಸಾಮ್ರಾಟ, ನಾನು ಎಲ್ಲೇ ಹೋಗ್ಲಿ ನನ್ಗೆ ಎಲ್ಲರೂ ಗೌರವ ಕೊಡಬೇಕು, ಆದರಿಸ್ಬೇಕು, ಸತ್ಕಾರ್ಯ ತೋರಿಸ್ಬೇಕು, ನನ್ನಲ್ಲಿ ಬೇಕಾದಷ್ಟು ಧನ ಇದೆ ಅಂತ ಅವ್ನಿಗಿರತ್ತಲ್ವಾ, ಮದ ಇರತ್ತಲ್ವಾ. ನಮ್ಗೇನಾದ್ರೂ ಒಂದು, ನಮ್ ಕೈನಲ್ಲಿ ಏನಾದ್ರೂ ಒಂದು ವಸ್ತು ಇದೆ, ಬೇರೆಯವ್ರ ಹತ್ರ ಇಲ್ಲಾಂದ್ರೆ ನಮ್ಗೊಂದು ಇದು ಬರುತ್ತಲ್ವಾ, ಅಹಂ ಬರುತ್ತಲ್ವಾ, ನೋಡಿದ ನನ್ನ ಹತ್ರ ಇದೆ ಅಂತ. ಹೌದಾ? ಅದೇ ರೀತಿ ಅವನ್ ಇಡೀ ರಾಜ್ಯದ ರಾಜ, ಅವನ್ಗೆ ಅದಿತ್ತಂತೆ, ಮನಸ್ಸಲ್ಲಿತ್ತು ಅವನಿಗೆ. ಗುರುಗಳು ಬಡಪಾಯಿ, ಅವ್ರ ಹತ್ರ ಏನಿಲ್ಲ, ಗುರುಕುಲ ಒಂದು ಗುಡಿಸಲಿದೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಹತ್ರ ಏನಿಲ್ಲ. ಹಾಗಾಗಿ ಇವನು ಅವನ ರಾಜನಾದ ಅಹಮ್ಮನ್ನ ಅವನಲ್ಲಿ ಪ್ರಯೋಗಿಸ್ತ. ಅವನಿಗೆ ಅವ್ರ ಗುರುಗಳು, ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು ಅನ್ನೋದು ಅವನಿಗೆ ಬುದ್ಧಿ ಓಡ್ಲಿಲ್ಲ. ಬಿಕಾಸ್ ಅವನಿಗೆ ಈ ಅಹಂಕಾರ ಇತ್ತು. ಹಾಗಾಗಿ ಅವನ ಆತರ ಮಾತಾಡ. ಬೇರೆ ಏನೋ ಪ್ರಶ್ನೆ ಆಗ್ಲಿಲ್ವಾ? ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ ಮಕ್ಕಳೇ? ಸ್ವಾಮೀಜಿ,
ಆಮ ಯಶ್ರೀ ಏನಪ್ಪಾ ಕೇಳಿಸ್ಲಿಲ್ಲ. ಪ್ರಿಯಾ ಹೇಳ್ಬೋದು ಕೇಳಿಸ್ಲಿಲ್ಲ. ಮತ್ತೆ ಕ್ಯಾನ್ ಯು ರಿಪೀಟ್? ಓಕೆ, ಗುರುಜಿ ಯಾರಿಗೂ ಏನು ಪ್ರಶ್ನೆ? ಹಾ ಹೇಳಪ್ಪ ಗುರುಜಿ ಅವನಿಗೆ. ಅದು ಸ್ವಾಮಿಗಳು ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಿದ್ದಲ್ವಾ ಗುರುಜಿ, ಹಾ ಅವಾಗ ಚಿಕ್ಕ ಹುಡ್ಗಂಗೆ ಅದು ಹೆಂಗೆ ಅದು ಒಡೆಯ ಕೋಪ ಶಕ್ತಿ ಬಂತು. ಹಾ ಹಾ ವೆರಿ ಗುಡ್. ಇವಾಗ ನಾನು ಚಿಕ್ಕ ಹುಡುಗ ಅಲ್ವಾಪ್ಪ, ಇವಾಗ ವಲ್ಲೀಶ್ಗೆ ಒಂದು 9-10 ವರ್ಷ ಇರ್ಬೋದಲ್ವಾ? ಫೆಲ್ ರನ್ನಿಂಗ್ 12 years. ವೆರಿ ಗುಡ್, 12 years. ಇವಾಗ ನೀನು ನಿಮ್ ತಾಯಿ ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಸಡನ್ ಆಗಿ ಎದುರುಗಡೆ ಯಾವನೋ ಬರ್ತಾನೆ ಗಾಡಿನಲ್ಲಿ, ಬಂದ್ಬಿಟ್ಟು ನೀವು ನಿಮ್ ತಾಯಿ ನಡ್ಕೊಂಡು ಹೋಗ್ಬೇಕಂದ್ರೆ ಸಡನ್ ಆಗಿ ಅವ್ನಿಗೆ ಎದುರುಗಡೆ ಬಂದ್ಬಿಟ್ಟು ದಾರಿ ಬಿಡ್ರಿ ಗೊತ್ತಾಗಲ್ವೇನ್ರಿ ನಿಮ್ಗೆ ಅಂತ ನಿಮ್ ತಾಯಿ ಮೇಲೆ ಕೂಗಾಡಿದ್ರೆ ನೀನ್ ಏನ್ ಮಾಡ್ತೀಯ ಅವಾಗ? ಚೆನ್ನಾಗ್ ಬೈತೀನಿ. ನೀನ್ ಚಿಕ್ಕ ಹುಡುಗ ಅಲ್ವೇನೋ, ಅವ್ನ್ ದೊಡ್ಡವನು, ಅವ್ನ್ 40 ವರ್ಷ ಆಗಿರುತ್ತೆ, ನಿನ್ಗೆ 12 ವರ್ಷ. ನೀನ್ ಅವಾಗ ಹೆಂಗ್ ಬೈತ್ಯಾ? ಎಲ್ಲಿಂದ ಬಂತು ಆ ಶಕ್ತಿ? ಅಲ್ವಾ? ಅದೇ ತರ ನಿನಗೆ ಹೇಗೆ ನಿನ್ನ ತಾಯಿ ಮೇಲಿರೋ ಅಭಿಮಾನ, ನಿನ್ನ ತಾಯಿ ಮೇಲಿರೋ ಪ್ರೇಮ ನಿನ್ನಲ್ಲಿ 12 ವರ್ಷ ಆದ್ರೂ ನಿನ್ನಲ್ಲಿ ಶಕ್ತಿಯನ್ನ ಜಾಗೃತ ಮಾಡ್ತು ಅಲ್ವಾ? ಹಾ ಗುರುಜಿ. ಅದೇ ತರ ನನ್ನ ಗುರುಗಳಿಗೆ ಇವನು ಬೈತಾ ಇದ್ದಾನಲ್ಲ ಅಂತ ಆ ಪುಟಾಣಿ ಹುಡುಗನಿಗೆ ಶಕ್ತಿ ಬಂದ್ಬಿಡ್ತು, ನನ್ನ ಗುರುಗಳಿಗೆ ಬೈತಾನ ಇವನು ಅಂತ. ಗೊತ್ತಾಯ್ತಾ? ಅದೇ ರೀತಿ. ಹಾ ಗುರುಜಿ. ಹಾಪ ಧನ್ಯವಾದಗಳು ಗುರುಜಿ. ಓಕೆ ಓಕೆ, ಧನ್ಯವಾದ. ಸ್ವಾಮೀಜಿ, ಹಾ ವಿಷ್ಣು, ಇದು ಅಲ್ಲಿ ಗುರುಗಳು ವೇದ ಹೇಳ್ಕೊಡ್ಬೇಕಾದ್ರೆ ಎದ್ದೇಳ್ಲಿಲ್ಲ, ಆದ್ರೆ ಆ ಹುಡುಗನು ಹೇಳ್ತೇನಲ್ವಾ, ಅದ್ ಹೆಂಗ್ ಎದ್ದೇಳಕ್ ಸಾಧ್ಯ? ಇವಾಗ ವಿದ್ಯಾರ್ಥಿ ಎದ್ದೇಳ್ಬಹುದಲ್ವಾ? ಇವಾಗ ವಿದ್ಯಾರ್ಥಿಗಳು ಪಾಠ ನಡೀತಾ ಇರತ್ತಪ್ಪ, ನಿಮ್ ಸ್ಕೂಲಲ್ಲಿ ಪಾಠ ನಡೀತಾ ಇದೆ, ಡೋರ್ ಹತ್ರ ಯಾರೋ ಇನ್ಸ್ಪೆಕ್ಷನ್ ಬಂದ್ರು, ಹಿಂಗ್ ನೋಡ್ರು, ನಿಮ್ಗೆ ಅವ್ರು ಪ್ರಿನ್ಸಿಪಾಲ್ ಅಥವಾ ಸ್ಕ್ವಾಡ್ ಏನು ನಿಮಗೆ ಗೊತ್ತಿಲ್ಲ, ನಿಮ್ ಟೀಚರ್ ಎದ್ರೆ ತಾನೇ ನೀವು ಎದ್ದೇಳ್ತೀರಾ? ಟೀಚರ್ ಪಾಠ ಮಾಡ್ತಾ ಇದ್ರೆ you won't mind alwa, you'll be sitting and listening to the lesson. Same way it happened in that scenario. ಗುರುಗಳು ಕೂತ್ಕೊಂಡು ಪಾಠ ಪ್ರವಚನ ಹೇಳ್ತಾರೆ, ಯಾಕಂದ್ರೆ ಶಾಸ್ತ್ರವನ್ನ ಹೇಳ್ಕೊಡ್ತಾ ಇದ್ದಾರೆ, ಭಗವಂತನ ಶಬ್ದಗಳನ್ನ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಭಗವಂತನ ಶಬ್ದ ಹೇಳ್ಕೊಡ್ಬೇಕಂದ್ರೆ ಅಷ್ಟು ಗೌರವಯುತವಾದಂತ ಸಿಲೆಬಸ್ ಅದು. ಅವಾಗ ಮಧ್ಯ ಅದನ್ನ ಬ್ರೇಕ್ ಮಾಡಿ ಎದ್ದು ನಿಂತ್ಕೊಳ್ಳೋದು, ಆಧಾರ ತೋರ್ಸಕ್ಕೆ ಬರೋದಿಲ್ಲ. ಅದು ನಿಯಮ, ಅದು ಶಾಸ್ತ್ರ ಪಾಠ ಮಾಡ್ಬೇಕಂದ್ರೆ ಅದು ನಿಯಮ. ಸನಾತನ ಧರ್ಮದಲ್ಲಿ ಹಿಂದೆ ಗುರುಕುಲ ಸಂಪ್ರದಾಯದಲ್ಲಿ ಏನಾದ್ರೂ ಶಾಸ್ತ್ರವನ್ನ ಹೇಳ್ಕೊಡ್ತಾ ಇರ್ಬೇಕಂದ್ರೆ ಅದು ಪೂರ್ಣ ಮಾಡೋ ತನಕ ಹೇಳೋ ಹಾಗಿಲ್ಲ ನಾವು. ಹಾಗಾಗಿ ಗುರುಗಳು ಎದ್ದೇಳೋದಿಲ್ಲ, ಅದು ಮುಗಿಸಾದ್ಮೇಲೆ ಬಹುಶಃ ಎದ್ದೇಳ್ತಾ ಇದ್ದಾನೋ, ಇವ್ನು ಮಧ್ಯ ಬಂದು ಆತರ ಕೂಗಾಡ್ದ. ಹಾಗಾಗಿ ನಿಯಮದ ಪ್ರಕಾರ ಗುರುಗಳು ಕರೆಕ್ಟ್, ಶಿಷ್ಯರು ಕರೆಕ್ಟ್. ಥ್ಯಾಂಕ್ ಯು ಗುರುಜಿ. ಭಾಗ್ಯಶ್ರೀ ಏನೋ ರೈಸ್ ಮಾಡಿದಾಳೆ ಹ್ಯಾಂಡ್. ಏನಮ್ಮ ಪ್ರಶ್ನೆ ಭಾಗ್ಯಶ್ರೀ? ಸರ್, ಅದು ಕೋರ್ ಸಬ್ಜೆಕ್ಟ್ ನ ಹೆಂಗ್ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ. ಎಸ್, ಇವಾಗ ಕೋರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇರಬಹುದು, ಅಥವಾ ಸೈನ್ಸ್ ಇರಬಹುದು, ಅಥವಾ ಬೇರೆ ಏನೇ ಇರ್ಬೋದು. ನನಗೆ ತುಂಬಾ ಡಿಫಿಕಲ್ಟ್ ಆಗಿದೆ, ನನಗೆ ಎಷ್ಟು ಸರ್ತಿ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂದ್ರೆ, ಫಸ್ಟ್ ಸ್ಟೆಪ್ ಇಸ್ ಯು ಶುಡ್ ಲವ್ ಯುವರ್ ಸಬ್ಜೆಕ್ಟ್. ಯು ಶುಡ್ ಹ್ಯಾವ್ ಇಮೆನ್ಸ್ ಲವ್. ಹೇಗೆ ಗೊತ್ತಾ, ಇವಾಗ ನನಗೆ ಜಾಮೂನ್ ತುಂಬಾ ಇಷ್ಟ ಅಂತ ಇಟ್ಕೊಳಪ್ಪ. ಜಾಮೂನೋ, ಜಿಲೇಬಿನೋ, ಜಾಂಗೀರೋ, ಲಾಡುನೋ, ಏನೋ ಒಂದು ಸಿಹಿ ತಿಂಡಿ ನನಗೆ ತುಂಬಾ ಇಷ್ಟ. ಐ ಲವ್ ಇಟ್. ನನಗೆ ಹೊಟ್ಟೆ ತುಂಬಿದ್ರು ಕೂಡ ಅದ್ ತಂದು ಮುಂದೆ ಇಟ್ರೆ ಒಂದಾದ್ರೂ ತಗೊಂಡ್ ತಿಂತೀನ? ಹೌದಾ? ಇರೋ ಅಲ್ಲಿ ಭಾಗ್ಯಶ್ರೀ ಆನ್ಸರ್ ಮಾಡ್ಲಿ. ಇಟ್ಸ್ ಹರ್ ಟರ್ನ್ ಅಲ್ವಾ ಭಾಗ್ಯಶ್ರೀ? ಅದೇ ತರ ಇಫ್ ಐ ಹ್ಯಾವ್ ಲವ್ ಟುವರ್ಡ್ಸ್ ದಟ್ ಸಬ್ಜೆಕ್ಟ್, ಅದ್ ಎಷ್ಟೇ ಕಷ್ಟ ಇದ್ರು ಐ ವಿಲ್ ಹ್ಯಾವ್ ದ ಮೈಂಡ್ ಟು ಟ್ರೈ ಒನ್ಸ್ ಮೋರ್. ಒಂದ್ ಸೊಲ್ಯೂಷನ್ ನನಗೆ ಬರ್ಲಿಲ್ಲ, ಫಾರ್ ಎಕ್ಸಾಂಪಲ್ a+b² ಬರ್ತಾ ಇಲ್ಲ, ನನ್ಗೇನೋ ಕಷ್ಟ ಆಗ್ತದೆ, ದಟ್ ಇಸ್ ದ ಸಿಂಪ್ಲೆಸ್ಟ್ ಅಂತಾನೆ ಇಟ್ಕೊಂಡೆ ಎಕ್ಸಾಂಪಲ್ ಅಲ್ವಾ. ನನಗೆ ಬರ್ತಾ ಇಲ್ಲ, ನಾನು ಒಂದ್ಸರ್ತಿ ಟ್ರೈ ಮಾಡ್ತೀನಿ, 2 ಸರ್ತಿ ಟ್ರೈ ಮಾಡ್ತೀನಿ. ಐ ಶುಡ್ ಲವ್ ದಟ್ ಸಬ್ಜೆಕ್ಟ್, ಸ್ಟಾರ್ಟ್ ಲವಿಂಗ್ ಫೋರ್ಸ್ಫುಲಿ ಅಟ್ ಲೀಸ್ಟ್.
ನನಗೆ ಅದು ಇಷ್ಟ ಇಲ್ಲ, ಆಗೋದಿಲ್ಲ ಅಂದ್ರೂ ಕೂಡ ಮಾನಸಿಕವಾಗಿ ನಾನು ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಆಸಕ್ತಿಯನ್ನು ಹೊಂದುತ್ತಾ ಹೋದ್ರೆ ಆ ಆಸಕ್ತಿನೇ ನನಗೆ ಏನ್ ಮಾಡತ್ತೆ ಗೊತ್ತಾ, ಇನ್ನೊಂದ್ಸತಿ ಟ್ರೈ ಮಾಡಕ್ಕೆ ಅದು ಮನಸ್ಸನ್ನ ಕೊಡುತ್ತೆ. ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ತರ ಆಸಕ್ತಿಯನ್ನು ಹೊಂದ್ತಾ ಬಂದ್ರೆ ಆ ಸಬ್ಜೆಕ್ಟ್ಗೆ ಐ ವಿಲ್ ಡೆಫಿನೆಟ್ಲಿ ವಿನ್ ಓವರ್ ದಟ್ ಸಬ್ಜೆಕ್ಟ್. ಆಯ್ತಾ ಭಾಗ್ಯಶ್ರೀ? ಥ್ಯಾಂಕ್ ಯು ಸರ್. ಗುರುಜಿ ಓಕೆ ಗುರುಜಿ ಓಕೆ ಸರ್. ಸಿರಿ, ಯು ಹ್ಯಾವ್ ರೈಸ್ಡ್ ಯುವರ್ ಹ್ಯಾಂಡ್. ಹಾ. ಸ್ವಾಮೀಜಿ, ಸ್ವಾಮೀಜಿ ಎಲ್ಲಾ ರಾಜರುಗಳು ಸಿರಿ ಕ್ರೂರವಾಗಿ ಕೇಳಿಸ್ತಾ ಇಲ್ಲ. ಸ್ವಾಮೀಜಿ ಹಾ ಕೇಳಿಸ್ತಾ ಇದ್ಯಾ? ಹಾ ಹೇಳಮ್ಮ. ಹಾ ಇವಾಗ ಕೇಳ್ತಾ ಇದೆ, ಹೇಳಮ್ಮ. ಎಲ್ಲಾ ರಾಜರುಗಳು ಕ್ರೂರವಾಗಿರಲ್ಲ ಅಲ್ವಾ? ಹೌದಪ್ಪ, ಹೌದು. ಬಟ್ ಕೋಪ ಅನ್ನೋದು ಸಹಜ ಗುಣ, ಮಾನವನ ಸಹಜ ಗುಣ. ಹೌದಾ? ಹಾ ಗುರುಜಿ. ಮಾನವನಿಗೆ ಸಹಜವಾದ ಸ್ವಾಭಾವಿಕವಾದಂತಹ ಈ ಗುಣಗಳು ಇದೆಲ್ಲ, ಅಂದ್ರೆ ಈ ಭಾವನೆಗಳು, ಈ ಕೋಪಗಳು ಇರಬಹುದು, ಕೋಪ ತಾಪ ಇತ್ಯಾದಿಗಳೆಲ್ಲ. ಆದ್ರೆ ಕಂಟ್ರೋಲ್ ಮಾಡೋದಕ್ಕೆ ವಿವೇಕನೂ ಕೊಟ್ಟಿದ್ದಾನೆ ಭಗವಂತ. ಈ ಎಮೋಷನ್ಸ್ ಜೊತೆಗೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ವಿವೇಕ ಕೂಡ ಕೊಟ್ಟಿದ್ದಾನೆ. ಆ ರಾಜ 1 ನಿಮಿಷ ಯೋಚನೆ ಮಾಡಬಹುದಾಯ್ತು, ಓ ಪಾಠ ನಡೀತಾ ಇದೆ, ಐ ಶುಡ್ ನಾಟ್ ಇಂಟರಪ್ಟ್, ನಾನು ಹೋಗ್ಬಾರ್ದು, ಇವಾಗ ಪಾಠ ನಡೀತಾ ಇದೆ, ಪಾಠ ಮುಗಿಸ್ಲಿ, ಲೆಟ್ ಮಿ ವೆಯ್ಟ್, ಆ ಗುರುಗಳು ಪಾಠ ಮುಗಿಸಿ ಬರ್ಲಿ, ಕಾಯೋಣ, ಆಮೇಲೆ ನಾನು ಏನೇ ಇದ್ರು ನಾನು ಮಾತಾಡಬಹುದು. ಅಷ್ಟು ಜನ 63 ಜನರಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಒಬ್ಬ ಇಂಪಾರ್ಟೆಂಟ್ ಆಗ್ತಾನೋ 63 ಜನ ಇಂಪಾರ್ಟೆಂಟ್ ಆಗ್ತಾರಾ? 63 ಜನ ಇಂಪಾರ್ಟೆಂಟ್ ಅಲ್ಲಪ್ಪ. ಸೊ ಆ ವಿವೇಕ ರಾಜನಿಗೆ ಇರ್ಬೇಕಾಗಿತ್ತು. ಇಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ ರಾಜನಿಗೆ ವಿವೇಕ ಇರ್ಲಿಲ್ಲ, ಆವೇಶಕ್ಕೆ ಒಳಗಾಗ್ಬಿಟ್ಟ, ಅಪಾರ್ಥ ಮಾಡ್ಕೊಂಡು ಆ ಗುರುಗಳ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟ ಅಷ್ಟೇ. ಪೇಷನ್ಸ್ ಇರ್ಲಿ. ಕರೆಕ್ಟ್ ವಿಷ್ಣು, ಪೇಷನ್ಸ್ ಇರ್ಲಿಲ್ಲ ಅವನಿಗೆ. ಸೊ ಹಾಗಾಗಿ ಎಲ್ಲರಿಗೂ ಕೋಪತಾಪ ಇರತ್ತೆ, ಎಲ್ಲ ರಾಜರು ಕೆಟ್ಟವರಲ್ಲ. ಇವನು ಕೆಟ್ಟವನು ಅಂತೇನಿಲ್ಲ, ಈ ರಾಜನು ಕಥೆನಲ್ಲಿ ಕೆಟ್ಟವನು ಅಂತೇನಿಲ್ಲ. ಹಿ ವಾಸ್ ಕ್ಯಾರಿಡ್ ಅವೇ ಬೈ ದಟ್ ಎಮೋಷನ್ ಆಫ್ ಆಂಗರ್, ದಟ್ಸ್ ಆಲ್, ಮೊಮೆಂಟ್ರಿ. ಪಲೀಶ್ ಗುರುಜಿ, ಅದು ನೀವ್ ಹಾ. ಹೇಳಿರೋ ಒಂದು ನಿಮ್ಗೆ ಪೋಸ್ಟ್ ಸಬ್ಜೆಕ್ಟ್ ಯಾವ್ದಿರುತ್ತೋ ಪ್ರೀತಿ ಮಾಡ್ಕೊಂಡು ಹಾ. ಓದ್ಬೇಕಂತ ಅಲ್ವಾ ಗುರುಜಿ? ಹಾ ಆದ್ರೆ ಹೆಂಗೆ ಪ್ರೀತಿ ಮಾಡೋದು ಆ ಸಬ್ಜೆಕ್ಟ್ ನ? ವೆರಿ ಗುಡ್. ಹೇಗೆ ಪ್ರೀತಿ ಮಾಡೋದು? ಕರೆಕ್ಟ್ ಆಗಿ ಕೇಳ್ದೆ ಕಣೋ. ಪ್ರೀತಿ ಮಾಡ್ಬೇಕು, ಸರಿ, ಹೇಗೆ ಪ್ರೀತಿ ಮಾಡೋದು ಅಂತ, ಅದು ಆಟೋ ಸಜೆಷನ್ಸ್ ಅಂತ ಹೇಳ್ತೀವಿ ನಾವು. ಇವಾಗ ದೊಡ್ಡವ್ರಿಗೆ ಗೊತ್ತಾಗತ್ತೆ ಇದು. ಅಥವಾ ಹೀಗೆ ತಗೊಳ್ಳೋಣ, ನಿನಗೆ ಜ್ವರ ಬಂದಿತ್ತಪ್ಪ, ಡಾಕ್ಟರು ಒಂದು ಔಷಧಿ ಕೊಡ್ತಾರೆ, ಬಹಳ ಕಹಿಯಾದಂತಹ ಔಷಧಿ ಅಂತ ಇಟ್ಕೊಳ್ಳೋಣ, ತಿನ್ನಕ್ಕೆ ಆಗಲ್ಲ. ಅವಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಗೊತ್ತಾ, ಅದನ್ನ ಪುಡಿ ಮಾಡಿ ಜೇನುತುಪ್ಪ ಹಾಕಿ ತಿನ್ನಿಸ್ತಾರೆ. ಹೌದಾ? ಹಾ, ಅವಾಗ ನೀನ್ ಏನ್ ಮಾಡ್ತೀಯ, ಚಪ್ಪರ್ಸ್ಕೊಂಡ್ ತಿಂತೀಯ. ಹೌದಾ? ಅದೇ ರೀತಿ ಇಡೀ ಸಬ್ಜೆಕ್ಟ್ ಕಷ್ಟ ಆಗಿರಲ್ಲ ಕಣೋ, ಯಾವ್ದೋ ಒಂದ್ 2 ಚಾಪ್ಟರ್ ತುಂಬಾ ಕಷ್ಟವಾಗಿರುತ್ತೆ. ಇಫ್ ಯು ಸಿ ಪ್ರಾಪರ್ಲಿ, ಸೈನ್ಸ್, ಇಡೀ ಸೈನ್ಸ್ ಕಷ್ಟ ಆಗಿರುತ್ತೆ ಅಂತಲ್ಲ, ಮ್ಯಾಥಮೆಟಿಕ್ಸ್, ಇಡೀ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿರುತ್ತೆ ಅಂತಲ್ಲ. ಯಾವ್ದೋ ಒಂದ್ 2 ಸಬ್ಜೆಕ್ಟ್, ಅದರಲ್ಲಿ ಚಾಪ್ಟರ್ಸ್, ಸಬ್ಜೆಕ್ಟ್ ಅಲ್ಲ, ಯಾವ್ದೋ 2 ಚಾಪ್ಟರ್ಸ್ ತುಂಬಾ ಕಷ್ಟ ಇರುತ್ತೆ. ಅದರಿಂದ ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಇಡೀ ಸಬ್ಜೆಕ್ಟ್ ಅಯ್ಯೋ ಸಿಕ್ಕಾಪಟ್ಟೆ ಕಷ್ಟಪ್ಪ ಅನ್ಕೊಳ್ತಾ ಇರ್ತೀವಿ. ಬಾಕಿ ಸಬ್ಜೆಕ್ಟ್ಸ್ ಫ್ರೀ ಇರತ್ತಲ್ಲ, ಅಂದ್ರೆ ಬಾಕಿ ಚಾಪ್ಟರ್ಸ್ ಈಸಿ ಇರತ್ತಲ್ಲ, ಅದನ್ನ ವರ್ಕೌಟ್ ಮಾಡ್ತಾ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದು. ಓ ಇದು ಇಷ್ಟೇನೆ, ಓ ನಾನು ಮಾಡಬಹುದು, ಏನಿಲ್ಲ, 1-2 ಸರ್ತಿ ನಾನು ರಿಪೀಟ್ ಮಾಡ್ರೆ ನನಗೆ ಬಂದ್ಬಿಡತ್ತೆ, ಪರವಾಗಿಲ್ಲ ಅಂತ ಹೇಳಿ ಜೇನುತುಪ್ಪ ಸೇರ್ಸ್ಕೋಬೇಕು. ಗೊತ್ತಾಯ್ತಾ? ಅವಾಗ ಏನಾಗತ್ತೆ, ಅದ್ರ ಮೇಲೆ ಪ್ರೇಮ ಆತರ ಬೆಳೆಸ್ಕೊಳ್ಳೋದು. ಅವಾಗ ಏನಾಗತ್ತೆ, ಆ ಬರೋ ಚಾಪ್ಟರ್ಸ್, ಈಸಿ ಆಗಿರೋ ಚಾಪ್ಟರ್ಸ್ ನಾನು ಚೆನ್ನಾಗಿ ಅಭ್ಯಾಸ ಮಾಡಿ ನನ್ನಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಇರೋದು ಬಾಕಿ 2-3 ಚಾಪ್ಟರ್ಸ್ ಅಷ್ಟೇನೆ. 10 ಚಾಪ್ಟರ್ ಅಲ್ಲಿ ನಾನು 7 ಚಾಪ್ಟರ್ ನನಗೆ ಈಸಿ, 3 ಚಾಪ್ಟರ್ ಅಂದ್ರೆ 5 ಚಾಪ್ಟರ್ ನನಗೆ ಈಸಿ, ಇನ್ನ 5 ಚಾಪ್ಟರ್ ಬೇಡಪ್ಪ, 4 ಚಾಪ್ಟರ್ ಈಸಿ, ಇನ್ನು 6 ಚಾಪ್ಟರ್ ಅಂದ್ರೂ ಕೂಡ ಈ 4 ಚಾಪ್ಟರ್ ಬಲದಿಂದ, ಇವನ್ 1 ಚಾಪ್ಟರ್ ಈಸಿ ಇದ್ರೂ ನನಗೆ ಆತ್ಮವಿಶ್ವಾಸ ಬರುತ್ತೆ ಕಣ. ಪ್ರಯತ್ನ ಪಡ್ತಾ ಇರ್ಬೇಕು. ಆ 1 ಚಾಪ್ಟರ್ ಸಹಾಯದಿಂದ, ಇವಾಗ ಬಟ್ಟೆ ಇದೆಯಲ್ಲಪ್ಪ, ಒಂದೊಂದು ನೂಲಿಂದ ತಾನೇ ಬಟ್ಟೆ ಆಗಿರೋದು. ಹೌದಾ? ಆ ನೂಲು ಒಂದೊಂದೇ ಏನಾಗತ್ತೆ, ಬಟ್ಟೆನೇ ಇರಲ್ಲ. ಅದೇ ರೀತಿ ಹಂತ ಹಂತವಾಗಿ ಒಂದು ಪ್ರಾಬ್ಲಮ್ ನ ತುಂಡು ಮಾಡ್ಬೇಕು. ಇವಾಗ ಒಂದು ದೊಡ್ಡ ಸೆಂಟೆನ್ಸ್ ಇದೆ, ಉರು ಹೇಗೆ ಹಚ್ತೀವಿ? ಇಡೀ ಸೆಂಟೆನ್ಸ್ ಹೇಳ್ತೀವಾ? ಇಲ್ಲ. 10 ವರ್ಡ್ಸ್ ಇದ್ರೆ
ಫಸ್ಟ್ 2 ವರ್ಡ್ಸ್ ಬೈ ಹಾರ್ಟ್ ಹೊಡಿತೀವಿ, ನೆಕ್ಸ್ಟ್ 3rd ವರ್ಡ್ ಬೈ ಹಾರ್ಟ್ ಹೊಡೆದು ನೆಕ್ಸ್ಟ್ ಫುಲ್ 3 ವರ್ಡ್ಸ್ ಹೇಳ್ತೀವಿ, ನೆಕ್ಸ್ಟ್ 5 ವರ್ಡ್ಸ್ ಬೈ ಹಾರ್ಟ್ ಮಾಡ್ತೀವಿ, ನೆಕ್ಸ್ಟ್ ಫುಲ್ 5 ವರ್ಡ್ಸ್ ಹೇಳ್ತೀವಿ. ಆಮೇಲೆ ಹಾಗೆ 10 ತನಕ 1 to 10 ತನಕ ಹೋಗ್ತೀವಲ್ವಪ್ಪ, ವಿ ಬ್ರೇಕ್ ಡೌನ್ ದಟ್ ಸೆಂಟೆನ್ಸ್ ಅಲ್ವಪ್ಪ. ಅದೇ ರೀತಿ ಒಂದು ಪ್ರಾಬ್ಲಮ್ ಇದೆ ಚಾಪ್ಟರ್ ಅಲ್ಲಿ, ಒಂದು ಯಾವುದೋ ಒಂದು ಮ್ಯಾಥಮೆಟಿಕ್ಸ್ ಒಂದು ಥಿಯರಮ್ ಇದೆ, ಒಂದು ಪೈಥಾಗರಸ್ ಥಿಯರಮ್, ಬೇರೆ ಯಾವುದೋ ಒಂದು ಇರ್ಲಿ XYZ, ಅದನ್ನ ಬ್ರೇಕಪ್ ಮಾಡ್ಬೇಕು. ಬ್ರೇಕಪ್ ಮಾಡಿ ಸಾಲ್ವ್ ಮಾಡಕ್ ಹೋಗ್ತಿದ್ದಾಗೆ ಅದೇನಾಗುತ್ತೆ, ದೊಡ್ಡ ಸಮಸ್ಯೆನ ಬ್ರೇಕ್ ಮಾಡಿದ್ರೆ ಚಿಕ್ಕದಾಗಿ ಚೂರು ಮಾಡಿದಾಗ ಏನಾಗುತ್ತೆ, ಚಿಕ್ಕ ಪಾರ್ಟಿಕಲ್ಸ್ ಆಗತ್ತಾ. ಅದೇ ರೀತಿ ಎಷ್ಟೇ ದೊಡ್ಡ ಕಷ್ಟವಾದ ಸಬ್ಜೆಕ್ಟ್, ಕಷ್ಟವಾದ ಸೊಲ್ಯೂಷನ್ ಇದ್ರು ಕೂಡ ಇಫ್ ಯು ಬ್ರೇಕ್ ಇಟ್ ವಿಲ್ ಬಿಕಮ್ ಸ್ಮಾಲ್ ದೆನ್ ಯು ಅಡ್ರೆಸ್ ಇಟ್. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ, ಅದ್ರ ಮೇಲೆ ಪ್ರೇಮ, ಆಸಕ್ತಿ ತಾನೇ ಬೆಳೆಯುತ್ತೆ, ಆತ್ಮವಿಶ್ವಾಸ. ಓಕೆ ವಲೀಶ್, ಅರ್ಥ ಆಯ್ತಾ? ಓಕೆ ಭವಿಷ್, ಗುರುಜಿ ಏನೋ ಕ್ವಶನ್ ಇದೆಯಪ್ಪ? ಗುರುಜಿ ಹೇಳಪ್ಪ. ಗುರುಜಿ, ಅದು ನೀವು ಹೇಳಿದ್ರಲ್ವಾ ಅದನ್ನ ಅರ್ಧ ಮಾಡ್ಬೇಕಂತ, ಅದ್ ಹೆಂಗ್ ಮಾಡ್ಬೋದು? ಸಿಂಪಲ್ ಕಣೋ, ನೀನ್ ಟ್ರೈ ಮಾಡು, ವರ್ಕೌಟ್ ಮಾಡು. ನಿನ್ಗೆ ಯಾವ್ದು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ನಿನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ದೋ ಒಂದು ಥಿಯರಮ್ ಇರ್ಬೋದು, ಆ ಥಿಯರಮ್ ಹೇಳ್ಕೊಡ್ತಾರಲ್ಲ ಸ್ಕೂಲಲ್ಲಿ, 4 ಸ್ಟೆಪ್ 5 ಸ್ಟೆಪ್ ಇರುತ್ತೆ. ನೀನ್ ಫಸ್ಟ್ ಸ್ಟೆಪ್ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಹೇಗೆ ಬಂತು ಇದು, ಏನ್ ಲಾಜಿಕ್ ಯೂಸ್ ಮಾಡಿದ್ದಾರೆ, ಹೇಗೆ ಬ್ರೇಕ್ ಮಾಡ್ತಾ ಇದ್ದಾರೆ, ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡು. ಫಸ್ಟ್ ಸ್ಟೆಪ್ ನೀನು ಇವಾಗ 10 ಮೆಟ್ಲಿದೆಯಪ್ಪ ಟೆರೆಸ್ಗೆ ಹೋಗಕ್ಕೆ, ಮಾಡಿಗೆ ಹೋಗಕ್ಕೆ ನಮ್ಮ ಮನೆಗೆ. ನಾನು ಸ್ಟೆಪ್ ಹೋಗ್ತೀನಾ? ಇಲ್ಲ ಗುರುಜಿ. ಮೊದಲನೇ ಸ್ಟೆಪ್ ತುಳಿತೀನಲ್ವಾ, ಆಮೇಲೆ 2ನೇ ಸ್ಟೆಪ್. ಅದೇ ತರ ಯಾವುದೇ ಪ್ರಾಬ್ಲಮ್ ಇದ್ರು ಫಸ್ಟ್ ಸ್ಟೆಪ್ ಇಡು. ಫಸ್ಟ್ ಆ ಸೊಲ್ಯೂಷನ್ ಫಸ್ಟ್ ಸ್ಟೆಪ್ ಏನು ಸಾಲ್ವ್ ಮಾಡ್ತಿದ್ದಾರೆ, 5-6 ಸ್ಟೆಪ್ ಇದೆ ಥಿಯರಮ್ದು. ಫಸ್ಟ್ ಸ್ಟೆಪ್ ತಗೋ, ಏನ್ ಬಂತು, ಹೇಗ್ ಬಂತು, ಯಾಕೆ ಬಂತು, ಏನಿದಕ್ಕೆ ಲಾಜಿಕ್, ಅದನ್ನ ನೀನು ಯೋಚನೆ ಮಾಡು. ಸೆಕೆಂಡ್ ಸ್ಟೆಪ್ ಈಸಿ ಆಗುತ್ತೆ. ಫಸ್ಟ್ ಸೆಕೆಂಡ್ ಸ್ಟ್ರಾಂಗ್ ಆದ್ರೆ 3rd ಈಸಿ ಆಗುತ್ತೆ. ಹಾಗೇ ಹೋಗು. ಗೊತ್ತಾಯ್ತಾ? ಭವಿಷ್ ಏನೋ ಕ್ವಶನ್ ಇತ್ತಲ್ಲ? ಹಾ ಗುರುಜಿ, ಹೇಳಪ್ಪ. ನಾವೀಗ ಶ್ಲೋಕವನ್ನು ಕಲ್ತಿರ್ತೀವಿ, ಅದನ್ನ ತುಂಬಾ ದಿವಸ ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ಕಂಠಸ್ಥ ಮಾಡಿ. ಪುನರಾವರ್ತನೆ ಅಷ್ಟೇ. ಇವಾಗ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಬರುತ್ತಾ ಫುಲ್ ಇವಾಗ್ಲೂ? ಗುರುಜಿ ಅರ್ಧ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಬರತ್ತಾ? ಆಹಾ. ಬರತ್ತಿಲ್ವಾ? ಮರ್ತೋಯ್ತಾ? ಗುರುಜಿ. ಓಕೆ, ತೊಂದ್ರೆ ಇಲ್ಲ. ಆದ್ರೆ ಬಹಳಷ್ಟು ಜನರಿಗೆ ಬರತ್ತೆ. ಏನಿಲ್ಲ, ಇದು ಸಿಂಪಲ್ ಟೆಕ್ನಿಕ್. ಏನ್ ಗೊತ್ತಾ, ಒಂದನ್ನೇ ಮತ್ತೆ 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 ಹೇಳ್ತಾ ಇದ್ರೆ ಶ್ಲೋಕಗಳು, ಸಂಸ್ಕೃತ ಶ್ಲೋಕಗಳ ಬ್ಯೂಟಿ ಏನ್ ಗೊತ್ತಾ, ಅದು ಜಾಸ್ತಿ ಸರ್ತಿ ಹೇಳ್ಬೇಕಾದಿಲ್ಲ. ಹೇಳ್ತಾ ಹೇಳ್ತಾ ನಾವ್ ಯಾವ ತರ ಹೇಳ್ಬೇಕು ಅಂದ್ರೆ, ಇವಾಗ ನಾವು ಪಿಕ್ಚರ್ ಹಾಡ್ತೀವಪ್ಪ, ನಾನು ತುಂಬಾ ಯಾವ್ದೋ ಪಿಕ್ಚರ್ ನೋಡಿದೆ, ತುಂಬಾ ಇಷ್ಟ. ಅವಾಗ ಅದೇ ಹಾಡು ನಾನು ಹೇಳ್ತೀನಲ್ವಾ, ಹೇಳ್ತಾ ಕೇಳ್ತೀನಿ ಮನಸ್ಸಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ. ಅದೇ ತರ ಏನ ಬೈ ಹಾರ್ಟ್ ಮಾಡ್ಬೇಕು ಯಾವ್ದೋ ಶ್ಲೋಕ ಅಂದ್ರೆ, ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ಯು ಜಸ್ಟ್ ರಿಪೀಟ್ ಅಂಡ್ ಲಿಸನ್ ಟು ವಾಟ್ ಯು ಆರ್ ಟೆಲಿಂಗ್, ವಾಟ್ ಯು ಆರ್ ಚಾಂಟಿಂಗ್. ವೇದ ಮಂತ್ರ ಏನು ಹೇಳಿದೆ, ದುರ್ಗಾ ಸೂಕ್ತ, ಓಂ ಜಾತ ವೇದಸೆ ಸುನವ ಮಸೋಮ ಮರಾತಿ ಯಥೋ ನಿದಹಾತಿ ವೇದ ಇದೆ ಅಲ್ವಾ. ನಾನು ಇವಾಗ ಹೇಳಿದೆ, ಅದನ್ನೇ 10 ಸರ್ತಿ ಹೇಳಿದಾಗ 10 ಸರ್ತಿ ಕೇಳಿದಾಗ ಏನಾಗುತ್ತೆ ಗೊತ್ತಾ, 11ನೇ ಸರ್ತಿ ಅರ್ಧ ನಿನಗೆ ಬಂದ್ಬಿಟ್ಟಿರುತ್ತೆ. ನಾನ್ ಹೇಳೋದ್ ನಾನೇ ಕೇಳ್ಬೇಕು, ಅವಾಗ ರೆಕಾರ್ಡ್ ಆಗುತ್ತೆ. ದಿಸ್ ಈಸ್ ದ ಈಸಿಯೆಸ್ಟ್ ಟೆಕ್ನಿಕ್ ಟು ಮೆಮೊರೈಸ್ ಎನಿ ಶ್ಲೋಕ ಆರ್ ಎನಿ ಸಬ್ಜೆಕ್ಟ್. ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್, ಹಿಸ್ಟ್ರಿ ಇರ್ಬೋದು, ಯಾವುದೇ ಥಿಯರಿ ಪಾರ್ಟ್ ಇರ್ಬೋದು. ನಾನ್ ಜೋರಾಗಿ ಹೇಳಿದಾಗ ನನ್ನ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಅದು. ನಾನು ಇವಾಗ ಏನೋ ಹೇಳಿದೀನಿ ಭವಿಷ್, ಇವತ್ತು ನಿನ್ಗೆ ಅದು ಇಷ್ಟ ಆಗಿದೆ. ನೀನು ಒಂದು 10 ತಿಂಗಳಾದ್ಮೇಲೂ ಕೂಡ ನಿನ್ಗೆ ಅದು ಜ್ಞಾಪಕ ಇರುತ್ತೋ ಇಲ್ವೋ? ಯಾವ್ದೋ ಒಂದು ಸ್ಟೋರಿ ಇವಾಗ ನಾನು ಹೇಳಿದೀನಪ್ಪ, ಆ ಸ್ಟೋರಿ ಇಷ್ಟ ಆಯ್ತು ಅಂತ ಇಟ್ಕೊಳ್ಳೋಣ. ನೀನ್ ನಾಳೆ 10 ತಿಂಗಳಲ್ಲ, 10 ವರ್ಷ ಅಲ್ಲ, 50 ವರ್ಷ ಆದ್ರೂ ನಿನ್ಗೆ ಆ ಸ್ಟೋರಿ ಮನಸ್ಸಲ್ಲಿ ಇರುತ್ತೆ. ಆ ಚಿಕ್ಕ ವಯಸ್ಸಲ್ಲಿ ನಾನು ಕೇಳಿದ ಸ್ಟೋರಿ ಏನು ಅಂತ. ಹೇಗೆ ಇಟ್ ಗಾಟ್ ಇಂಪ್ರಿಂಟೆಡ್ ಇನ್ ಯುವರ್ ಮೈಂಡ್ ಬೈ ಲಿಸ್ನಿಂಗ್ ಅಲ್ವಾ? ಅದೇ ತರ ಏನಾದ್ರೂ ನೀನ್ ಮೆಮೊರೈಸ್ ಮಾಡ್ಬೇಕು ಅಂದ್ರೆ ಜೋರಾಗಿ ಹೇಳೋದನ್ನ, ಜೋರಾಗಿ ಹೇಳಿ ನೀನ್ ಹೇಳೋದನ್ನ ನೀನೇ ಕೇಳು. ಕೇಳ್ತಾ ಕೇಳ್ತಾ ಪುನರಾವರ್ತನೆ ಮಾಡ್ತಾ 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 ಮೈಂಡ್ ವಿಲ್ ರೆಕಾರ್ಡ್ ಇಟ್ ಅಂಡ್ ಯು ವಿಲ್ ಮೆಮೊರೈಸ್ ಇಟ್ ಇನ್ ನೋ ಟೈಮ್. ಓಕೆ,
ಸಿರಿ, ಧನ್ಯವಾದ ಗುರುಜಿ. you have raised your hand. ಏನಮ್ಮ ಪ್ರಶ್ನೆ? ಹಾ ಸ್ವಾಮೀಜಿ ಕಾನ್ಸಂಟ್ರೇಷನ್ ಒಂದೇ ಕಡೆ ಹೇಗ್ ತರೋದು? ಹಾ ಕಾನ್ಸಂಟ್ರೇಷನ್ ಇದು ಬಹಳ ಇಂಪಾರ್ಟೆಂಟ್. ಮನಸ್ಸು ಆ ಕಡೆ ಈ ಕಡೆ ಸ್ಕ್ಯಾಟರ್ ಆಗ್ತಾ ಇರುತ್ತೆ, ಏನೋ ಶಬ್ದ ಕೇಳುತ್ತೆ, ಅಥವಾ ಅಮ್ಮ ಮನೇಲಿ ಅಡಿಗೆ ಮನೇಲಿ ಏನೋ ಮಾಡ್ತಾ ಇರ್ತಾಳೆ, ತಕ್ಷಣ ಮನಸ್ಸು ಆ ಕಡೆಗೆ ಹೋಗುತ್ತೆ. ಅಥವಾ ಅಮ್ಮ ಅಡಿಗೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ವಾಸನೆ ಬರುತ್ತೆ, ಅಲ್ಲಿ ಹೋಗುತ್ತೆ. ಟಿವಿ ಹಾಕಿರ್ತಾರೆ, ಟಿವಿ ಏನೋ ಡೈಲಾಗ್ ಕೇಳಿಸಿದ ತಕ್ಷಣ ಓದಿಂದ ಆ ಕಡೆ ನಾನು ಒಂದ್ 5 ನಿಮಿಷ ನೋಡ್ಕೊಂಬರೋಣ ಅಂತ ಹೋಗ್ತೀವಿ ಅಲ್ವಾ. ಕಾನ್ಸಂಟ್ರೇಷನ್ ಹೇಗೆ ಅಂದ್ರೆ, ಕಾನ್ಸಂಟ್ರೇಷನ್ ಅಂದ್ರೆ ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಬೇಸಿಕ್ ಏನು ಕಾನ್ಸಂಟ್ರೇಷನ್ ಅಂದ್ರೆ ಏನು? ಒಂದೇ ವಸ್ತುವನ್ನ ಅಥವಾ ಒಂದೇ ವಿಚಾರವನ್ನ ಅದನ್ನೇ ಹಿಡ್ಕೊಂಡು ಹೋಗೋದು. 100 ವಿಚಾರಗಳ ತಲೆಯಲ್ಲಿದ್ರೆ ಅದು ಕಾನ್ಸಂಟ್ರೇಷನ್ ಅಲ್ಲ, ಸ್ಕ್ಯಾಟರ್ಡ್ ಮೈಂಡ್ ಅದು. ಅದು ರೆಸ್ಟ್ಲೆಸ್ ಮೈಂಡ್ ಅದು. ಕಾನ್ಸಂಟ್ರೇಟೆಡ್ ಮೈಂಡ್ ಅಂದ್ರೆ ಒಂದು ವಿಚಾರ, ಒಂದು ಸಬ್ಜೆಕ್ಟ್, ಒಂದು ಚಿಂತನೆಯನ್ನೇ ಹಿಡ್ಕೊಂಡು ಹೋಗೋದು, ಡಿಸ್ಟ್ರಾಕ್ಟ್ ಆಗ್ತಾ ಇಲ್ಲ ಅಂತ. ಅದು ಹೇಗೆ ಸಾಧ್ಯ? ಅದಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇದೆ. ಒಂದು ನಾಮಜಪ, ಅದಕ್ಕೆ ನಾನು ಹೇಳಿದ್ದು, ನಾಮಜಪ ಮಾಡ್ತಾ ಅದರ ಮೇಲೆನೆ ಕಾನ್ಸಂಟ್ರೇಟ್ ಆಗುತ್ತೆ. ಬಹಳಷ್ಟು ವಿಧಾನಗಳಿದೆ. ನಾಮಜಪದಲ್ಲಿ ಹೇಗೆ ಕಾನ್ಸಂಟ್ರೇಟ್ ನಾವು ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೀನಿ. ದಿಸ್ ಯು ಕ್ಯಾನ್ ಅಪ್ಲೈ ಟು ಆಲ್ ಸಬ್ಜೆಕ್ಟ್ಸ್. ನಾವು ನಾಮಜಪದಲ್ಲಿ ಏನ್ ಮಾಡ್ತೇವೆ, ಮನಸ್ಸಲ್ಲಿ ಇವಾಗ ರಾಮ ಅನ್ನೋದು ನಾನು ಜಪ ಮಾಡ್ತೀನಿ ಅಂದ್ರೆ, ಕಣ್ಣು ಬಿಟ್ಟಾಗ ರಾ ಮ ಅಂತ ಬರಿತೀನಿ. ಕಣ್ಣು ತೆಗೆದಿದ್ರು ಕೂಡ ಇಮ್ಯಾಜಿನ್, ನಾನೊಂದು ಭಾವನೆ ಮಾಡ್ಕೊಳ್ತೀನಿ, ನನ್ನ ಕಣ್ಮುಂದೆನೆ ರಾ ಅಂತ ಬರಿತಾ ಇದ್ದೀನಿ, ಮಾ ಅಂತ ಬರಿತಾ ಇದ್ದೀನಿ. ಈ ತರ ಕಣ್ಣನ್ನ ತೆಗೆದು ಬರಿತಾ ಇರೋದನ್ನ ನೋಡ್ತಾ ಇರೋದು ಒಂದು ಟೆಕ್ನಿಕ್ ಟು ಗೆಟ್ ಕಾನ್ಸಂಟ್ರೇಷನ್. ಆಯ್ತಾ? ಒಂದು. ಎರಡನೇದು, ಈಗಾಗ್ಲೇ ನಾನು ಭವಿಷ್ಯಗೆ ಹೇಳಿದ್ದೆ, ಜೋರಾಗಿ ಹೇಳ್ತಾ ಮನಸ್ಸು ಕಾನ್ಸಂಟ್ರೇಷನ್ ಆಗತ್ತೆ. ಯಾಕಂದ್ರೆ ನಾದದಲ್ಲಿ ಅಷ್ಟು ಶಕ್ತಿ ಇದೆ, ವಾಕ್ಯದಲ್ಲಿ ಅಷ್ಟು ಶಕ್ತಿ ಇದೆ, ವಾಣಿಯಲ್ಲಿ ಅಷ್ಟು ಶಕ್ತಿ ಇದೆ. ಅದಕ್ಕೆ ಜಪ ಮಾಡ್ಬೇಕಾದ್ರೂ ಕೂಡ ನಾವೇನ್ ಮಾಡ್ತೀವಿ, ಓಂ ನಮಃ ಶಿವಾಯ, ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ತರ ಜೋರ, ಓಂ ನಮೋ ವಾಸುದೇವಾಯ, ಓಂ ನಮೋ ಮಂತ್ರಗಳನ್ನ ನಾವು ಜೋರಾಗಿ ಹೇಳ್ತಾ ಏನಾಗುತ್ತೆ, ಆ ಕಡೆ ಈ ಕಡೆ ಹರಿಯೋ ಮನಸ್ಸನ್ನ ಆ ಧ್ವನಿ ಮೇಲೆ ಕೇಂದ್ರೀಕೃತ ಮಾಡುತ್ತೆ. ಅದೇ ರೀತಿ ನೀನ್ ಏನ್ ಓದ್ತಾ ಇದೆಯಾ ಮಗ, ನೀನ್ ಅದ್ರ ಮೇಲೆ ನೀನ್ ಜೋರಾಗಿ ಓದ್ತಾ ಏನಾಗುತ್ತೆ, ಇವಾಗ ಯಾವ್ದೋ ಒಂದು ಥಿಯರಮ್ ಇದೆ, ಥಿಯರಿ ಇದೆ, ಹಿಸ್ಟ್ರಿನಲ್ಲಿ ಯಾವ್ದೋ ಒಂದು ಚಾಪ್ಟರ್ ಓದ್ತಾ ಇದೆಯಾ, ಅಥವಾ ಸೈನ್ಸ್ ಅಲ್ಲಿ ಯಾವ್ದೋ ಚಾಪ್ಟರ್ ಓದ್ತಾ ಇದೆಯಾ, ನೀನ್ ಜೋರಾಗಿ ಅದನ್ನ ಓದು, ಮನಸ್ಸಲ್ಲಿ ಓದ್ಕೋಬೇಡ, ಸಿರಿ ಜೋರಾಗಿ ಓದಮ್ಮ. ಜೋರಾಗಿ ಓದ್ತಾ ಏನ್ ಮಾಡ್ಬೇಕು, ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದ ಸೌಂಡ್ ವಾಟ್ ಯು ಆರ್ ಪ್ರೊಡ್ಯೂಸಿಂಗ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನೋ ಓದ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಇದಕ್ಕೆ ಅಕೌಂಟ್ಸ್ ಇರೋದಿಲ್ಲ, ಸೈನ್ಸ್ ಅಲ್ಲಿ ಯಾವ್ದೋ ಒಂದು ಓದ್ತಾ ಇದ್ದೀನಿ, ಯಾವ್ದೊಂದು ಪ್ರೋಸೆಸ್, ಕೆಮಿಸ್ಟ್ರಿನೋ ಬಯಾಲಜಿನೋ ಯಾವ್ದೋ ಓದ್ತಾ ಇದ್ದೀನಿ. ಅದು ಓದ್ಬೇಕಾದ್ರೆ ಜೋರಾಗಿ ಓದೋದು, ಓದ್ತಾ ಇರೋ ಧ್ವನಿ ಮೇಲೆ ನಾನು ಏಕಾಗ್ರತೆ ತರೋದಕ್ಕೆ ಪ್ರಯತ್ನ ಪಡೋದು. ಇದು ಈ ಸಣ್ಣ ಪ್ರೋಸೆಸ್ ಅಲ್ಲಿ ಯು ವಿಲ್ ಬಿ ಅಚೀವಿಂಗ್ ಕಾನ್ಸಂಟ್ರೇಷನ್. ಆಯ್ತಾ ಪುಟ? ಆಮೇಲೆ 5 ನಿಮಿಷ ಧ್ಯಾನ ಮಾಡಕ್ಕೆ ಪ್ರಯತ್ನ ಪಡಿ ಎಲ್ಲರೂ ಕೂಡ. ಕಣ್ಣು ಮುಚ್ಕೊಂಡು ಏನೂ ಇಲ್ಲ, ಉಸಿರಾಟ ಗಮನ ಕೊಡೋದು. ಉಸಿರಾಡ್ತಾ ಇದೀವಲ್ವಪ್ಪ, ಉಸಿರು ಒಳಗಡೆ ತಗೊಳ್ತೀವಿ, ಹೊರಗಡೆ ಬಿಡ್ತಾ ಇದೀವಿ. ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್ ಆಗ್ತಾ ಇರೋದು. ಅವಾಗ ಕೂತ್ಕೊಂಡು ಜಸ್ಟ್ ಉಸಿರಾಡೋದನ್ನೇ ಒಂದು 5 ನಿಮಿಷ ನೋಡೋದು. ಮನಸ್ಸು ಬೇರೆ ಏನ್ ಬಂದ್ರು ಕೂಡ ಚಿಂತೆ ತಳ್ತಾ ಹೋಗೋದು ಇಲ್ಲ. ದಿಸ್ ವಿಲ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ದ ಕಾನ್ಸಂಟ್ರೇಷನ್. ಒಂದು ನಾಮಜಪ, ಹೇಳೋ ಧ್ವನಿ ಮೇಲೆ ಗಮನ ಇಡೋದು, ಅಥವಾ ಹೀಗೆ ಬರೆಯೋದನ್ನ, ಮಾನಸಿಕವಾಗಿ ಬರೆಯೋದನ್ನ ಕಾಣಬಹುದು. ಅಥವಾ ನನಗೆ ರಾಮ ಇಷ್ಟ, ರಾಮನ ಚಿತ್ರ ಮುಂದೆ ಇಟ್ಕೊಳ್ಳೋದು. ಇದು ತ್ರಾಟಕ ಧ್ಯಾನ ಅಂತ ಹೇಳ್ತೀವಿ, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋಕೆ. ಏನು ತರ ಧ್ಯಾನ ಅಂದ್ರೆ, ಮುಂದ್ಗಡೆಗೆ ಯಾವ ಇಷ್ಟ ದೇವತೆ ಇದೆ ಅದನ್ನ ಇಟ್ಕೊಳ್ತೀವಿ, ಅದನ್ನೇ ನೋಡೋದು, ಕಣ್ಣು ಮುಚ್ಕೊಳ್ಳೋದು, ಅದೇ ತರ ರೂಪವನ್ನ ಮನಸ್ಸಲ್ಲಿ ಬರೋದಕ್ಕೆ ಪ್ರಯತ್ನ ಪಡೋದು. ಹೋದಾಗ ಮತ್ತೆ ಆ ಇಮೇಜ್ ನನ್ನ ಮನಸ್ಸಿಂದ ಹೋದಾಗ ಮತ್ತೆ ಕಣ್ಣು ತೆಗಿತೀನಿ, ಮತ್ತೆ ರಾಮನ್ ಫೋಟೋ ನೋಡ್ತೀನಿ, ಒಂದ್ 2 ನಿಮಿಷ ನೋಡಿದೆ, ಕಣ್ಣು ಮುಚ್ಕೊಂಡೆ, ಮತ್ತೆ ಅದು 20 ಸೆಕೆಂಡ್ಸ್ ಅಷ್ಟೇ ಇರ್ಬೋದು ಮನ್ಸಲ್ಲಿ, ಮತ್ತೆ ಹೊಟ್ಟೋಗ್ಬಿಡುತ್ತೆ, ಬೇರೆ ಏನೋ ಸಿನಿಮಾ ಬರುತ್ತೆ ಮನ್ಸಲ್ಲಿ, ಮತ್ತೆ ಕಣ್ಣು ತೆಗಿತೀನಿ. ಸೊ ಬೈ ದಿಸ್ ವೇ ಪ್ರಾಕ್ಟೀಸ್ ಮಾಡೋದ್ರಿಂದ ಐ ವಿಲ್ ಇಂಪ್ರೂವ್ ಮೈ ಕಾನ್ಸಂಟ್ರೇಷನ್. ದಟ್ ಕಾನ್ಸಂಟ್ರೇಷನ್ ಹೆಲ್ಪ್ಸ್ ಮೀ ಇನ್ ಮೈ ಸ್ಟಡೀಸ್ ಆಲ್ಸೋ. ಆಯ್ತಾ ಸಿರಿ? ಥ್ಯಾಂಕ್ ಯು ಗುರುಜಿ. ಅದ್ರ ಮೇಲೆ ಇಷ್ಟ ಇದ್ರೆ ಅದು ಕಾನ್ಸಂಟ್ರೇಷನ್ ಬರುತ್ತೆ. ಕರೆಕ್ಟ್, ದಟ್ ಈಸ್ ಆಲ್ಸೋ ಎ ಗಗನ್. ಅದ್ರ ಮೇಲೆ ಇಷ್ಟ ಇದ್ರೆ ತಾನಾಗ ಆ ಸಬ್ಜೆಕ್ಟ್ ಮೇಲೆ ಇಷ್ಟ ಇದ್ರೆ, ಒಂದು ವಸ್ತು ಮೇಲೆ, ಒಬ್ರು ವ್ಯಕ್ತಿ ಮೇಲೆ, ಇವಾಗ ಯಾವ್ದೋ ಒಬ್ರು ವ್ಯಕ್ತಿ ತುಂಬಾ ಇಷ್ಟ, ಮೋದಿ ನಮ್ಗೆ ತುಂಬಾ ಇಷ್ಟ ಅಂದ್ರೆ ಅವ್ರು ಏನ್ ಮಾತಾಡೋರು ಬಹಳ ಖಚಿತವಾಗಿ ಕೇಳ್ತೀವಲ್ವಾ. ಯಾವ್ದೋ ನಮ್ ಟೀಚರ್ ಬಹಳ ಫೇವರೇಟ್, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ, ಅವ್ರ ಕ್ಲಾಸ್ ಅಲ್ಲಿ ಫುಲ್ ಇರುತ್ತೆ ಕಾನ್ಸಂಟ್ರೇಷನ್. ನಮ್ಗೆ ಅವ್ರು ಏನ್ ಜೋಕ್ ಮಾಡ್ಲಿ, ಏನ್ ಹೇಳಿದ್ರು ಫುಲ್ ಕಾನ್ಸಂಟ್ರೇಷನ್ ಕೇಳ್ತೀವಿ. ದಟ್ ಈಸ್ ಆಲ್ಸೋ ಕರೆಕ್ಟ್. If you have a love for that subject, you will have concentration automatically. But this is also another techniques for improving the concentration, what I told. Harshika?
ಕೈ ಮಾಡಿದ್ಯಾ ಸರ್ ಹೇಳಮ್ಮ ಹಾ ಸರ್ ಹೇಳಮ್ಮ. ಸರ್ ಇದು ಸೆಕೆಂಡ್ ಟೈಮ್ ಸ್ಟೋರಿ ಹೇಳಿದ್ರಲ್ಲ ಸರ್, ಎರಡನೇ ಸ್ಟೋರಿ ಸರ್ ಹಾ ಸರ್ ಅದ್ರಲ್ಲಿ ಸರ್ ಎದುರುಗಡೆ ಅಪಾರ್ಟ್ಮೆಂಟ್ ಹಾ ಅಲ್ಲಿ ಪೊಲೀಸ್ ಕಮಿಷನರ್ ಅವ್ರಿಗೆ ಸರ್ ಅವ್ರು ಕೊಟ್ರು ಅಲ್ವಾ ಸರ್ ರೆಂಟ್ ಸರ್, ಆದ್ರೆ ಹಾ ಈ ಅಪಾರ್ಟ್ಮೆಂಟ್ ಅವ್ರು ಹೇಗ್ ಕೊಟ್ರು ಸರ್? ಸರ್ ಮತ್ತೆ ಆ ಈಗ ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಸರ್ ಈ ಕಡೆ ಅಪಾರ್ಟ್ಮೆಂಟ್ ಇರೋ 60 ವರ್ಷ ಮುಂಚೆನೆ ಇತ್ತು. ಗೊತ್ತಾಗಲ್ಲ ಹಾ ಹಾ ಸರ್, ಇನ್ನೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ ಬಗ್ಗೆ ಅಷ್ಟೊಂದು ಹೇಳ್ತೀನಿ ಪುಟ್ಟ, ಗೊತ್ತಾಗಲ್ಲ ಅಲ್ವಾ? ಕತೆ ಈ ತರ ಇದೆ. ಇಲ್ಲ ಹೇಳ್ತೀನಿ. ಇವಾಗ ಎದುರುಗಡೆ ಆಪೋಸಿಟ್ ಡೋರ್ ಇದ್ರೆ ಆ ಕತೆ ಈ ತರ ಇಮ್ಯಾಜಿನ್ ಮಾಡ್ಕೊಳ್ಬೇಕು ನೀವು. ಎದುರುಗಡೆ ಅದಲು ಬದಲು ಇದೆ ಮನೆ ಅಂತ ಇಟ್ಕೊಳ್ಳೋಣ. ಇವ್ರ ಡೋರ್ ತೆಗೆದ್ರೆ ಇವ್ರು ಕಾಣ್ತಾರೆ, ಇವ್ರ ಡೋರ್ ತೆಗೆದ್ರೆ ಇವ್ರು ಕಾಣ್ತಾರೆ, ಹೌದಾ? ಆಮೇಲೆ ಪೊಲೀಸ್ ಕಮಿಷನರ್ ಇದಾರೆ ಅಂದ್ರೆ ಇವ್ರು ಕೂಗಾಡಕ್ಕಾಗಲ್ಲ, ಕಿರ್ಚಾಡಕ್ ಆಗೋದಿಲ್ಲ, ಮಾತಾಡಕ್ ಆಗೋದಿಲ್ಲ ಜೋರಾಗೆ. ಯಾಕೆಂದ್ರೆ ಅವ್ನು ಎದುರುಗಡೆ ಇದ್ದಾನೆ, ಅವ್ನ್ ಲಾ ಗೊತ್ತಿರೋನು. ಅವ್ನ್ ಏನ್ ಮಾಡ್ತಾನೆ ಇಮಿಡಿಯೇಟ್ ಆಗಿ, ಯಾರು ಅಲ್ಲಿ ಕೂಗಾಡ್ತಾ ಇರೋದು, ರಾತ್ರಿ 10 ಗಂಟೆ ಆಯ್ತು, ಮ್ಯೂಸಿಕ್ ಆಫ್ ಮಾಡೋ ಹೇಳ್ತಾನೋ ಇಲ್ವೋ? ನಾರ್ಮಲ್ ಆಗೇ ನಾವ್ ಹೇಳ್ತೀವಿ ಒಬ್ಬ ಪೊಲೀಸ್ ಕಮಿಷನರ್ ಎದುರುಗಡೆ ಇದ್ದಾನೆ ಅಂದ್ರೆ ಏನಿಲ್ಲಪ್ಪ. ಒಂದು ಈಸಿ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಇನ್ನೊಂದು ಸಣ್ಣದು, ಇವಾಗ ಕಾಕಿ ಬಟ್ಟೆ ಹಾಕೊಂಡ್ರೆ ಎದುರುಗಡೆಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನೆ ಅಂದ್ರೆ ನಾವು ತರಲೆ ಮಾಡಿ ಕ್ಲಾಸ್ ಟೀಚರ್ ಹೊರಗಡೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ, ಮಾನಿಟರ್ಗೆ ಕರೆದು ಬಿಟ್ಟು ಹೇಳ್ತಾರೆ, ನೋಡು ನೀನ್ ಇಲ್ಲಿ ನಿಂತ್ಕೋ, ಯಾರು ಮಾತಾಡ್ತಾರೆ ಅವ್ರ ಹೆಸರನ್ನ ಫೋನಲ್ಲಿ ಬರಿ ಅಂತ ಹೇಳ್ತಾರೆ. ಆ ಕ್ಲಾಸ್ ಮಾನಿಟರ್ ನನ್ನ ಫ್ರೆಂಡನೇ, ಬಹಳ ಕ್ಲೋಸ್. ಆದ್ರೆ ಟೀಚರ್ ಕರೆದ್ಬಿಟ್ಟು ಹೇಳಿದಾಗ ನಾನು ಮಾತಾಡ್ತೀನ, ತರಲೆ ಮಾಡ್ತೀನ ಅವಾಗ? ಹರ್ಷಿಕಾ ಸರ್ ಇಲ್ಲ. ಯಾಕೆ? he has been given that position, he or she has been given that position by that responsibility by the teacher ಅಲ್ವಾ? ಆ ಸ್ಥಾನಕ್ಕೆ, ಆ ಬಟ್ಟೆಗೆ ಒಂದು ಗೌರವ ಇದೆ. ಅದೇ ತರ ಪೊಲೀಸ್ ಕಮಿಷನರ್ ಎದುರುಗಡೆ ಇದ್ದಾನೆ ಅಂದ್ರೆ ಈ 6 ಜನ ಗೂಂಡಾಗಳಿಗೆ ಭಯ ಬಂದೇ ಬರುತ್ತೆ. ಇಲ್ಲಿ ಅರ್ಥ ಏನಂದ್ರೆ ಸೂಕ್ಷ್ಮ, ಅವ್ರು 60 ವರ್ಷದಿಂದ ಇದ್ರು ಆ ಗೂಂಡಾಗಳು. ಪೊಲೀಸ್ ಕಮಿಷನರ್ ಇವಾಗ ಬಂದಿದ್ದಾನೆ. 60 ವರ್ಷದಿಂದ ಇದ್ದವ್ರಿಗೆ, ನಾವು ಹೋಗದ ಅಂತವ್ರಿಗೆ ಪೊಲೀಸ್ ಕಮಿಷನರ್ ಬಂದಿದ ತಕ್ಷಣ ಏನಾಯ್ತು, ಕ್ರೈಮ್ ಮಾಡಕ್ಕೆ ಅವ್ರಿಗೆ ಆಗ್ಲಿಲ್ಲ, ಭಯ ಬಂತು. ಅದೇ ರೀತಿ ಅದು 60 ವರ್ಷ ಆದ್ರೆ ನಮ್ಮ ಮನಸ್ಸಲ್ಲಿ ಜನ್ಮಾಂತರ ವಾಸನೆಗಳಿದೆ, ಜನ್ಮಾಂತರ ವೀಕ್ನೆಸ್ ಇದೆ. ಭಗವಾನ್ ನಾಮ ಅನ್ನೋ ಕಮಿಷನರ್ ಒಳಗಡೆ ಇಳಿಸಿದಾಗ ಏನಾಗುತ್ತೆ, ಇವರೆಲ್ಲ ಕಾಲಾಂತರದಲ್ಲಿ ಜಪ ಮಾಡ್ತಾ 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 ಹೊಟ್ಟೋಗ್ತಾರೆ. ಅದು ಈ ಸರ್ ಪೊಲೀಸ್ ಕಮಿಷನರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಾರೆ, ಇವರು ಟಾಪ್ ಫ್ಲೋರ್ ಅಲ್ಲಿ ಇದ್ರೆ ಹಾಗೆಲ್ಲ ಹೇಳಿದ್ರು. ಹಾಗೆ ಅಲ್ಲ, ಅಪಾರ್ಟ್ಮೆಂಟ್ ಯಾವ ತರ ಇರತ್ತೆ ಪುಟ? ಒಂದ್ ಫ್ಲೋರ್ ಅಲ್ಲಿ ಎಷ್ಟು ಮನೆ ಇರ್ಬೋದು ಸರ್? ಒಂದ್ 9, 8, 7 ಡಿಪೆಂಡ್ಸ್ ಆನ್ ದ ಅಪಾರ್ಟ್ಮೆಂಟ್. 9 ಇರ್ಬೋದು, 10 ಇರ್ಬೋದು, 20 ಇರ್ಬೋದು, 2 ಇರ್ಬೋದು ಅಲ್ವಪ್ಪ? ನಾನ್ ಕಥೆನಲ್ಲಿ ಏನ್ ಹೇಳಿದೆ ಅಂದ್ರೆ ಆಪೋಸಿಟ್ ಹೌಸ್ ಅಪಾರ್ಟ್ಮೆಂಟ್ ಅಲ್ಲ, ಆ ಫ್ಲೋರ್ ಅಲ್ಲಿ. ಸೊ ರೌಡಿಗಳು ಈ ಕಡೆಗಿದ್ದಾರೆ ಅಂದ್ರೆ ಕಮಿಷನರ್ ಎದುರುಗಡೆ ಮನೆ ಇದ್ದಾರೆ, ಹೌದಾ? ನಿಮ್ಮ ಅಕ್ಕಪಕ್ಕದ ಮನೇಲಿ ಏನೇನ್ ಹೇಳಿದ್ರು ನಿನ್ಗೆ ಕೇಳ್ಸತ್ತ ಪುಟ? ಹಾ ಸರ್ ಕೇಳಿಸುತ್ತೆ. ಪಾತ್ರೆ ತಾಕಿರ ನಿನ್ಗೆ ಕೇಳ್ಸತ್ತಲ್ವಾ? ಪಕ್ಕದ ಮನೇಲಿ ಫಂಕ್ಷನ್ ಆದ್ರೆ ನಿಮ್ಮ ಮನೇಲಿ ಜೋರ ಕೂಗಾಡ್ತೀರಾ? ಪಕ್ಕದ ಮನೇಲಿ ಫಂಕ್ಷನ್ ಆಗಿದೆ, ತುಂಬಾ ಜನ ಬಂದಿದ್ದಾರೆ, ಅವ್ರ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ನೀವು ಜೋರಾಗಿ ಅವಾಗ ಹಾಡಾಕೊಂಡು ಕುಣಿತೀರಾ ನಿಮ್ ಮನೇಲಿ? ಏನ್ ಹೇಳ್ತಾರೆ ಅಪ್ಪ ಅಮ್ಮ? ಸುಮ್ನೆ ಇರು, ಆಫ್ ಮಾಡು ಅಂತ ಹೇಳ್ತಾರ ಇಲ್ವಾ? ಹಾ ಸರ್ ಅವ್ರದ್ದೇ ಜಾಸ್ತಿ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಪಕ್ಕದ ಮನೆಯಲ್ಲಿ ಅಷ್ಟು ರಿಲೇಟಿವ್ಸ್ ಬಂದ್ರೇನೆ ಆತರ ಇರ್ಬೇಕು ಅಂದ್ರೆ, ಪಕ್ಕದ ಮನೇಲಿ ಒಬ್ಬ ಪೊಲೀಸ್ ಕಮಿಷನರ್ ಬಂದ್ರೆ ನೀವು ಕೂಗಾಡ್ತೀರಾ? ಅಷ್ಟೇ ಆನ್ಸರ್ ಪುಟ. ಓಕೆ, ಲಾಸ್ಟ್ ಕ್ವಶನ್ ಸಿರಿ. Swamiji, concentration and focus are the key to success in life. ಕರೆಕ್ಟ್. ಏನೇ ಮಾಡ್ಬೇಕಂದ್ರೂ ಕಾನ್ಸಂಟ್ರೇಷನ್ ಬೇಕು. ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಇವಾಗ ನೀವು ಕ್ವಶನ್ಸ್ ಕೇಳಿರೋದು ಕೂಡ ಬಿಕಾಸ್ ಯು ಲಿಸನ್ ಟು ಮೀ ವಿತ್ ಕಾನ್ಸಂಟ್ರೇಷನ್, ಅದರ್ವೈಸ್ ಯು ಕುಡ್ ಹ್ಯಾವ್ ನಾಟ್ ಫಾಲೋಡ್ ಅಲ್ವಾ? ಸೊ ಎನಿಥಿಂಗ್, ಎನಿ ಅಚೀವ್ಮೆಂಟ್, ಇವಾಗ ಭಗವಂತ ನೋಡ್ಬೇಕು, ಒಬ್ಬ ಸನ್ಯಾಸಿಗೂ ಏಕಾಗ್ರತೆ ಬೇಕು, ವಿದ್ಯಾರ್ಥಿಗೂ ಏಕಾಗ್ರತೆ ಬೇಕು, ಕೆಲಸ ಮಾಡೋದಕ್ಕೂ ಕೂಡ ಏಕಾಗ್ರತೆ ಬೇಕು.